ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು ಯುವ ಧ್ವನಿ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಡೋನೇಷ್ಯಾದಲ್ಲಿ ವಿಶ್ವ ರೋಬೋಟಿಕ್ಸ್ ಚಾಂಪಿಯನ್ಶಿಪ್ ಗೆದ್ದು ಇತಿಹಾಸ ನಿರ್ಮಿಸಿದ ಸ್ಟೆಮ್ ಎಚ್ ವಿದ್ಯಾರ್ಥಿಗಳಾದ ನಮ್ಮ ಬೆಳಗಾವಿಯ SS ಎಜುಕೇಶನ್ ಟ್ರಸ್ಟ್ ವಿದ್ಯಾರ್ಥಿಗಳಾದ ಸುಶಾಂತ್ ಲಕ್ಕಪ್ಪ ಬಂಡಿವಡ್ಡಾರ್ ಅವರು ಹಾಗೂ ಅವರೊಂದಿಗೆ ವಿಠಲ್ ಮಲ್ಲಿಕಾರ್ಜುನ್ ಗದಗ್ ಅವರು ಹಾಗೂ ಹೇಮಲತಾ ಹಿರೇಮಠ್ ಇವರು ಮೆಂಟರ್ ಅವರದು. ಸೊ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಬಹಳ ಮುಖ್ಯವಾಗಿ ಈ ಒಂದು ಚಾಂಪಿಯನ್ಶಿಪ್ ರೋಬೋಟಿಕ್ಸ್ ಚಾಂಪಿಯನ್ಶಿಪ್ಸ್ ಬಗ್ಗೆ ತಾವು ತಿಳಿಸಿ. ಮೆಂಟರ್ ಆದ ನೀವು ಹೇಮಲತಾ ಹಿರೇಮಠ್ ಅವರೇ, ಇದಕ್ಕೆ ತಯಾರಿ ಹೇಗೆ ಮಾಡಿದ್ರು ಇವರು, ಅದ್ರ ಬಗ್ಗೆ. ಸೊ ಫಸ್ಟ್ ಥಿಂಗ್, ಇದು ಸ್ಟೀಮ್ ಎಚ್ ಟ್ರೈನಿಂಗ್ ರಿಸರ್ಚ್ ಆ್ಯಂಡ್ ಫೌಂಡೇಶನ್ ಅಂತ ನಮ್ಮ ಸಂಸ್ಥಾದಲ್ಲಿ ಸ್ಟಾರ್ಟ್ ಆಗಿದೆ, ಸಪೋರ್ಟೆಡ್ ಬೈ ಟ್ರಾನ್ಸ್ ಡಿಸಿಪ್ಲಿನರಿ ಲರ್ನಿಂಗ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡಿಂದ. ಸೊ ಇಲ್ಲೇ ನಾವು ನಮ್ಗೆ ಟ್ರೈನಿಂಗ್ ಕೊಡ್ತಾಯಿದ್ರು. ಟ್ರೈನಿಂಗ್ ಕೊಟ್ಟು ರೋಬೋಟಿಕ್ಸ್ ಹಂಗೆ ಇದಾಗ್ತಿದೆ ಅಂತಲ್ಲ, ಅಲ್ಲಿ ಆ ಟ್ರೈನಿಂಗ್ನಲ್ಲಿ ಇವ್ರದ್ದು ಫಸ್ಟ್ ಥಿಂಗ್ ಇವ್ರು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದರು. ಇವ್ರ ಎಕ್ಸಾಮ್ನಲ್ಲಿ ಇವರಿಬ್ಬರು ಸೆಲೆಕ್ಷನ್ನು ಆಯಿತು. ಇವ್ರು ಕಂಪ್ಲೀಟ್ 6 days ಟ್ರೈನಿಂಗ್, ಆನ್ ಗೋಯಿಂಗ್ ಟ್ರೈನಿಂಗು ಇತ್ತು. ದೆನ್ ಲೇಟರ್ ಆನ್ ಕೋಡೆವಿಯರ್ ಅಂತ ಒಂದು ಕಾಂಪಿಟೇಷನ್ ಎವ್ರಿ ಇಯರ್ ಹೆಲ್ಡ್ ಆಗ್ತಿದೆ. ಅದರಲ್ಲಿ ಇವ್ರಿಗೆ ನಮ್ಗೆ ಒಂದು ಸರ್ ಹೇಳಿದರು, ದೇರ್ ಇಸ್ ಅ ಕಾಂಪಿಟೇಷನ್ ಮತ್ತು ನೀವು ಪಾರ್ಟಿಸಿಪೇಟ್ ಆಗಿ ಅಂತ. ಸೊ ಆ ಪಾರ್ಟಿಸಿಪೇಟ್ ಮಾಡಿ ಇವ್ರು ರೀಜನಲ್ ಲೆವೆಲಿಂದ ಸ್ಟಾರ್ಟ್ ಆಯಿತು. ಅಂತ ಸಂದರ್ಭದಲ್ಲಿ ಈಗ ರೋಬೋಟಿಕ್ಸ್ ಇರಲಿ ಅಥವಾ ಈ ಒಂದು ಕ್ಷೇತ್ರ ರೋಬೋಟಿಕ್ಸ್ ಅನ್ನೋ ಒಂದು ಕ್ಷೇತ್ರ, ಈ ಒಂದು ಅಭ್ಯಾಸ ಇರಲಿ, ಆ ಒಂದು ಅಭ್ಯಾಸಕ್ಕೆ ಯಾವ ರೀತಿಯಾದ ತಯಾರಿಕೆ ತಾವು ಮಾಡಿದ್ರಿ? ಸುಶಾಂತ್ ಅವರೇ, ತಾವು ತಿಳಿಸಿ. ನಮಗೆ ಎಲ್ಲ ನಾವು ತಯಾರಿ ಮಾಡೋಕ್ಕೆಲ್ಲ ನಮ್ಗೆ ಮಟೀರಿಯಲ್ಸ್ ಆಗಲಿ, ಸೆನ್ಸರ್ಸು, ನಮಗೆಲ್ಲ ಗೈಡ್ ಅದು ಎಲ್ಲ ನಮ್ಗೆ ಸ್ಟೀಮ್ ಮೆಷಿನ್ ನೋಡ್ಕೊಂಡಾರಿ. ಅವ್ರು ತಂದು ಕೊಟ್ಟಿಂದ ನಮ್ಗೆ ಕೋಡಿಂಗು ಹೆಂಗೆ ಮಾಡ್ಬೇಕು ಅನ್ನೋದು ಗೈಡ್ ಮಾಡಿರಿ. ಆ ಪ್ರಕಾರ ನಾವು ಮಾಡಿದ್ರು. ನಮ್ಗೆ ಅದ್ರಾಗ ಆ್ಯಕ್ಚುಲಿ ನೋಡ್ಬೇಕಂದ್ರೆ ಇಂಟ್ರೆಸ್ಟು ಭಾಳ ಬತ್ತು ಮಾಡೋಕೆ. ಅಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿ ಇದಾಯ್ತು. ಈಗ ಇಂಡೋನೇಷ್ಯಾ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಇಂಡಿಯಾ ಲೆವೆಲ್ಗೆ ನೀವೇನಾದರೂ ಗೆದ್ದಿದ್ದೀರಾ ವಿಠಲ್ ಅವರೇ? ನಾವು ಮೊದಲನೇದಾಗಿ ನಮ್ಗೆ ರೀಜ್ನಲ್ ಲೆವೆಲ್ ಬೆಂಗಳೂರಲ್ಲಿ ಇತ್ತು ಕಾಂಪಿಟೇಷನ್. ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ ಮತ್ತು ಅಲ್ಲಿಯೂ ಫಸ್ಟ್ ಪ್ರೈಸ್ ಮಾಡಿ ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಂದ್ರೆ ಬೆಂಗಳೂರಿನಲ್ಲೇ ಗೀತಮ್ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ಐತ್ರಿ, ಅಲ್ಲಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಮಾಡಿದ್ರು. ಅಲ್ಲಿಯೂ ಹೋಗಿ ನಾವು ಪಾರ್ಟಿಸಿಪೇಟ್ ಮಾಡಿ ಅಲ್ಲಿಯೂ ಗೆದ್ದುಕೊಂಡು ವಾಪಸ್ ಬಂದಿದ್ದು. ಆಗ ನಮ್ಗೆ ಇಂಡೋನೇಷ್ಯಾದಾಗ ಇಂಟರ್ನ್ಯಾಷನಲ್ ಲೆವೆಲ್ ಐತೆ ಅನ್ನೋದು ಹೇಳ್ಯಾರು. ಮತ್ತು ನಮಗೂ ನಮ್ಮ ಡಾಕ್ಟರ್ ಅಲಂ ಪ್ರಭಾತ್ ಅವರು ಸಪೋರ್ಟ್ ಮಾಡಿ ಅಲ್ಲಿ ಕಳಿಸಿರು, ಇಂಟರ್ನ್ಯಾಷನಲ್ ಆಡ್ಕೊಂಡು. ಈಗ ಇದರ ಒಂದು ಈ ಕಾಂಪಿಟೇಷನ್ ರೋಬೋಟಿಕ್ಸ್ ಚಾಂಪಿಯನ್ಶಿಪ್ ಇದ್ರ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ಅಲ್ಲಿ ಏನೆಲ್ಲ ಆಯಿತು, ಎಲ್ಲ ದೇಶದವರು ಬಂದಿದ್ರು, ಅದ್ರ ಬಗ್ಗೆ ತಿಳಿಸಿ. ಇಲ್ಲಿ 22ಕ್ಕಿಂತ ಹೆಚ್ಚು ದೇಶಗಳು ಬಂದಿದ್ದು. ನಮ್ಗೂಡ ಹತ್ತಿದ್ದು ಒಂದು 4-5 ಕಂಟ್ರೀಸು. ಫಸ್ಟು ಗೋವಾ, ಸೆಕೆಂಡು ನೇಪಾಳ, ಥರ್ಡ್ ಅಲ್ಗೇರಿಯಾ, ಫೋರ್ತ್ ಹೈದ್ರಾಬಾದ್. ನೆಕ್ಸ್ಟ್ ಮ್ಯಾಚ್ ಇದು ನೇಪಾಳ ರೀ, ಆಮೇಲೆ ಅಲ್ಗೇರಿಯಾ, ನೆಕ್ಸ್ಟ್ ಹೈದ್ರಾಬಾದ್ ಹತ್ತಿದೆ. ಲಾಸ್ಟ್ ಫೈನಲ್ ಇಂಡೋನೇಷ್ಯಾ ಕೂಡ ಹತ್ತಿತ್ತು. ಅಲ್ಲಿ ಎಲ್ಲ ಲೆವೆಲ್ ಕ್ರಾಸ್ ಮಾಡ್ಕೊಂಡು ಫುಲ್ ಪ್ರೈಸ್ ತೊಗೊಂಡು. ಭಾಳ ಉತ್ತಮ. ಮೆಂಟರ್ ಆದ ಹೇಮಲತಾ ಹಿರೇಮಠ್ ಅವರೇ, ಇವರಿಗೆ ತಾವು ಅಲ್ಲಿ ಯಾವ ರೀತಿಯಾದಂತಹ ಒಂದು ಮಾರ್ಗದರ್ಶನ ಮಾಡಿದ್ರ? ಸೊ ಫಸ್ಟ್ ಥಿಂಗ್ ಇಸ್, ನಮ್ಗೆ ಅದು ಕಿಟ್ ಬಂದಿತ್ತು. ಬೈ ಯೂಸಿಂಗ್ ದ ಕಿಟ್, ಅವರ ಕಿಟ್ ಎಲ್ಲ ಏನೇನು ಕಂಪೋನೆಂಟ್ಸ್ ಎಲ್ಲ ಇದು ಮಾಡಿ, ಅವ್ರ ಪಿಟೋ ಬ್ಲಾಕ್ಸ್ ಅಂತ ಒಂದು ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ನಿಂದ ಅವ್ರ ರೋಬೋಟ್ಸ್ ರೆಡಿ ಮಾಡಿದರು. ಆ ರೋಬೋಟಿಂದ ಅವ್ರು ಫುಟ್ಬಾಲ್ ಆಡಿದರು. ಸೊ ದ್ಯಾಟ್ ವಾಟ್ ದ ನೇಮ್ ಇಟ್ ಸೆಲ್ಫ್ ವಾಸ್ ರೋಬೋ ಸೊಕರ್. ಇಟ್ ವಾಸ್ ಅ ಟ್ರ್ಯಾಕ್ ಟ್ರೀ. ರೋಬೋ ಸೊಕರ್ ಸೀನಿಯರ್ ಟ್ರ್ಯಾಕ್ನಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡಿ ಅವ್ರು ಏನು ಮಾಡಿದರು. ಈಗ ಇದರಲ್ಲಿ 2 ಕೋಡೆವರ್ ಇದೆ, ಆಮೇಲೆ ಟ್ರ್ಯಾಕ್ 3 ರೋಬೋ ಸಾಕರ್ ಲೀಗ್. ಮಾತನಾಡೋಣ ಅದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ಕೋಡೆವರ್ 7.0 ಅದ್ರ ಬಗ್ಗೆ ತಿಳಿಸಿ. ಕೋಡೆವರ್ ಅಂದರೆ ಏನು, ಅದ್ರ ಬಗ್ಗೆ? ಕೋಡೆವರ್ ಅಂದ್ರೆ ಒಂದು ಕಾಂಪಿಟೇಷನ್ಸ್ ಇರ್ತಾವೆ. ಅದ್ರಾಗ ಹಂತವಾಗಿರ್ತಾವೆ ರೀ, ಟ್ರ್ಯಾಕ್ 1, ಟ್ರ್ಯಾಕ್ 2, ಟ್ರ್ಯಾಕ್ 3 ಅಂತ. ಅದರಲ್ಲಿ ಸೀನಿಯರ್, ಜೂನಿಯರ್, ಎಲಿಮೆಂಟ್ರಿ ಅನ್ನೋ ಭಾಳ ಇವ್ರು. ಅದ್ರಾಗ ಫಸ್ಟ್ ಟ್ರ್ಯಾಕ್ 1 ಅಂದರೆ ಇನೋವೇಷನ್ ಎಂಟರ್ಪ್ರನ್ಶಿಪ್ ರೀ. ಸೆಕೆಂಡ್ ಇದ್ರಾಗ ರೀ 8 ಟಾಸ್ಕ್ ಇರ್ತಾವೆ ರೀ. ಅವು 5 ನಿಮಿಷ ಒಳಗೆ ಕಂಪ್ಲೀಟ್ ಮಾಡಿರ್ತಾರೆ. ಯಾರು ಎಲ್ಲಕ್ಕಿಂತ ಹೆಚ್ಚು ಕಡಿಮೆ ಟೈಮ್ ತೊಗೊಂಡು ಮಾಡಿರ್ತಾರೆ ಅವ್ರು ವಿನ್ ಆಕ್ಕಾರಿ. ಟ್ರ್ಯಾಕ್ 3ದಾಗ ರೋಬೋ ಸೋಕರ್ ಲೀಗ್ ಅಂದ್ರೆ ರೋಬೋಟ್ ರೆಡಿ ಮಾಡಿ ಫುಟ್ಬಾಲ್ ಆಡೋದು ರೀ. ಅದ ಕಂಟ್ರೋಲ್ ನಾವು ಫೋನ್ಲೇ ಮಾಡ್ಬೇಕು ರೀ. ಈಗ ಟ್ರ್ಯಾಕ್ 3 ರೋಬೋ ಸಾಕರ್ ಲೀಗ್ ಅದ್ರ ಬಗ್ಗೆ ತಿಳಿಸಿ. ಟ್ರ್ಯಾಕ್ 3 ರೋಬೋ ಸಾಕರ್ ಲೀಗ್ ಅದು ನಮ್ಗೆ ಒಂದು ರೋಬೋಟ್ ಮಾಡಿ ಅದಕ್ಕೆ ಇಂತಿಷ್ಟು ಪ್ರಮಾಣದಲ್ಲಿ ತೂಕ ಇರ್ಬೇಕಂತ ಹೇಳ್ಕೊಟ್ಟಿರ್ತಾರೆ. 800 ಗ್ರಾಮ್ ಒಳಗೆ ನಾವು ರೋಬೋಟ್ ರೆಡಿ ಮಾಡಿ ಅದು ಮೊಬೈಲ್ ಅಂದ್ರೆ ಡಬಲ್ ಆ್ಯಪ್ ಅಂತ ಒಂದು ಆ್ಯಪ್ ಐತ್ರಿ, ಅದರೊಳಗೆ ಕಂಟ್ರೋಲಿಂಗ್ ಐತಿ. ಅದ್ರೊಳಗೆ ನಾವು ಆ ಕಾರ್ಕಿ ಅಂತೇಳಿ ಬ್ರೈನ್ ಬರ್ತೈತೆ ರೀ ರೋಬೋಟದ್ದು. ಅದ್ರೊಳಗೆ ಕೋಡಿಂಗ್ ಹಾಕಿ ನಾವು ಡಬಲ್ ಆ್ಯಪ್ಲೇ ಮೊಬೈಲೇ ಕಂಟ್ರೋಲ್ ಮಾಡಿ ಆಡೋದು. ಬಹಳ ಟೆಕ್ನಿಕಲ್ ಆಗಿದೆ. ಈಗ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ವಿವರವಾಗಿ ನಮ್ಮ ಸ್ನೇಹಿತರಿಗೆ, ಕೇಳುಗರಿಗೆ ಮಾಹಿತಿಯನ್ನು ಕೊಡಿ. ಕೋಡಿಂಗ್
ಬಗ್ಗೆ, ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ AI ಟೆಕ್ನಾಲಜೀಸ್ ಬಂದಿದೆ, ಎಲ್ಲ ಕೆಲಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಾ ಇದೆ. ಅಂಥದ್ರಲ್ಲಿ ಈ ರೋಬೋಟಿಕ್ಸ್ ಬಗ್ಗೆ ಸ್ವಲ್ಪ ತಾವು ತಿಳಿಸಿ. ರೋಬೋಟಿಕ್ಸ್ ಅಂದರೆ ಏನು? ರೋಬೋಟಿಕ್ಸ್ ಅಂದರೆ ಒಂದು ಕೋಡ್ ಟೈಪ್ ಇದೆ. ಕೋಡ್ ಅಂದ್ರೆ ಈಗ ನಾವು ಮಾತಾಡೋದು ಯಾವುದೇ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಕೈತೆ ರೀ, ಮಷಿನ್ಗಳಿಗೆ ಅರ್ಥ ಆಗಂಗಿಲ್ಲ. ಮಷಿನ್ಗೆ ಅನ್ನೋ ಒಂದು ಕೋಡ್ ಲ್ಯಾಂಗ್ವೇಜ್ ಐತೆ, ಪೈಥಾನು, C++, ಸಿ, ಜಾವಾ, ನಿಂಜಾ ಈ ಟೈಪ್ ರೀ. ಅದ್ರಾಗ ನಾವು ಯಾವ ಟೈಪ್ ಕೋಡ್ ಮಾಡಿರ್ತೀವಿ ಆ ಟೈಪ್ ಅದು ತಿಳ್ಕೊಂಡು ಅದು ಮಷಿನ್ ರೆಡಿ ಆಗ್ತೈತೆ ರೀ. ಅಂದ್ರೆ ರೋಬೋಟಿಕ್ಸ್ ಅಂದ್ರೆ ನಾವು ಯಾವುದು ಕೆಲಸ ಮನುಷ್ಯ ಮಾಡೋದಂದ್ರೆ ರೋಬೋಟ್ಲೆ ಮಾಡಿಸ್ಬೋದು ರೀ. ಅವ್ರು ಹೆಚ್ಚು ಮನುಷ್ಯರು ಹತ್ತಂಗಿಲ್ಲ ರೀ, ಅದು ಲೈಫ್ ಟೈಮ್ ಇರ್ತೈತೆ ರೀ. ರೋಬೋಟ್ ತಯಾರಿಕೆ ತಾವು ಮಾಡಿದ್ರಿ ಅಂತ ಹೇಳಿದ್ರಿ ವಿಠಲ್ ಅವರೇ, ಅಂಥ ಸಂದರ್ಭದಲ್ಲಿ ಅದಕ್ಕೆ ಯಾವ ಲ್ಯಾಂಗ್ವೇಜನ್ನು ಬಳಸಿದ್ರಿ? ಅದೇ ಪಿಟೋಬ್ಲಾಕ್ಸ್, ದೇರ್ ವಾಸ್ ಅ ಸಾಫ್ಟ್ವೇರ್ ಐತ್ರಿ, ಪೈಥಾನ್ ಲ್ಯಾಂಗ್ವೇಜ್, ಬೇಸ್ ಲ್ಯಾಂಗ್ವೇಜ್. ಭಾಳ ಮುಖ್ಯವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಇರೋ ಒಂದು ಬಹಳ ಬೇಸಾದ ಲ್ಯಾಂಗ್ವೇಜ್ ಪೈಥಾನ್ ಆಗಿಬಿಟ್ಟಿದೆ. ಏಕೆಂದರೆ ಒಂದಾನೊಂದು ಸಮಯದಲ್ಲಿ C# ಇತ್ತು, C++ ಅಂತ ಬಂತು, ಈಗ ಎಲ್ಲಕ್ಕೂ ಬೇಸ್ ಪೈಥಾನ್ ಆಗಿಬಿಟ್ಟಿದೆ. ಅದಕ್ಕೆ ಕೇಳಿದ್ದು. ಸೊ ಈಗ ನಾವು ಈ ಒಂದು ಪಾರ್ಟಿಸಿಪೇಷನ್ ತಾವು ಹೇಗೆ ಮಾಡಿದ್ರಿ, ಪ್ರಾಸೆಸ್ ಆಫ್ ಪಾರ್ಟಿಸಿಪೇಷನ್ ಅದ್ರ ಬಗ್ಗೆ ತಿಳಿಸ್ಬೋದಾ? ಸೊ ಪಾರ್ಟಿಸಿಪೇಷನ್, ಸೊ ಫಸ್ಟ್ ಥಿಂಗ್ ಆ್ಯಸ್ ಯೂಶ್ವಲ್ ನಾ ಹೇಳಿದೆ ಅಲ್ಲ, ದೇರ್ ವಾಸ್ ವೆನ್ ವಿ ಗಾಟ್ ಇದು ನಾವು ಹೇಳಿದ್ರಲ್ಲ ನಮಗೆ ದೇರ್ ಇಸ್ ಅ ಕಾರ್ಡಿವೆ ಕಾಂಪಿಟೇಷನ್ ಎವ್ರಿ ಇಯರ್ ಅವ್ರು ಮಾಡ್ತಾರೆ. ಲಾಸ್ಟ್ ಟೈಮ್ ಇಟ್ ವಾಸ್ ಇನ್ ದುಬೈ, ಸೊ ದಿಸ್ ಟೈಮ್ ದೇ ಸೈಡ್ ಇಟ್ ಇಸ್ ಇನ್ ಇಂಡೋನೇಷ್ಯಾ. ಸೊ ನಾವು ಇಂಡೋನೇಷ್ಯಾಗಲ್ಲಿ ಹೋಗಬೇಕಂದ್ರೆ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಕ್ರಾಸ್ ರೀಜನಲ್ ಲೆವೆಲ್ ಆ್ಯಂಡ್ ದೆನ್ ನ್ಯಾಷನಲ್ ಲೆವೆಲ್. ಸೊ ನಮ್ಮ ಸರ್ ಬಸವನಗೌಡ ಪಾಟೀಲ್ ಸರ್ ಅಂತ ಅದಾರಿ, ದೆನ್ ಈಸ್ ಅ ಮೇನ್ ಮೆಂಟರ್ ಆಫ್ STEAMH ಓವರಾಲ್. ದೆನ್ ನಮ್ಮ ಅಜ್ಜವರು ಡಾಕ್ಟರ್ ಅಲ್ಲಮ್ಮ ಪ್ರಭು ಸ್ವಾಮೀಜಿ ಅವರೆಲ್ಲ ಸಪೋರ್ಟ್ ಅವ್ರು ಮಾಡಿ ಹೇಳಿದರು, ನೀವು ಪಾರ್ಟಿಸಿಪೇಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಸೊ ವಿ ರಿಜಿಸ್ಟ್ರೇಷನ್ ಮಾಡಿ ನಾವು ಫಸ್ಟ್ ರೀಜನಲ್ ಲೆವೆಲ್ ಕಾಂಪಿಟೇಷನ್ ಬ್ಯಾಂಗ್ಳೂರ್ನಲ್ಲಿತ್ತು, ಬ್ರೂಕ್ಲಿನ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಸೊ ಅಲ್ಲಿ ಇವ್ರಿಗೆ ಹೋಗಿ ದೇರ್ ವಾಸ್ ಸೇಮ್ ಥಿಂಗ್, ಟ್ರ್ಯಾಕ್ 1, ಟ್ರ್ಯಾಕ್ 2, ಟ್ರ್ಯಾಕ್ 3 ಇತ್ತು. ಸೊ ವಿ ಪಾರ್ಟಿಸಿಪೇಟೆಡ್ ಇನ್ ಟ್ರ್ಯಾಕ್ 3 ಸೀನಿಯರ್ ಲೆವೆಲ್ ಇಟ್ ವಾಸ್. ಸೊ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲೂ ಹಂಗಿರ್ತೀವಿ ಸರ್. ದೇರ್ ವಾಸ್ ಅ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ವಿ ಹ್ಯಾವ್ ಟು ಕ್ಲಿಯರ್ ಆಲ್ ದ ರೌಂಡ್ಸ್. ಸೊ ಅವ್ರು ಯಾರ್ದು ರೌಂಡ್ ಸೋಲಿಲ್ಲ, ದೇ won all the rounds and they came on the top 1 position in regional level. So then later on we got a chance to participate in national level. Then again we ಅವ್ರು ಏನು ಹೇಳಿದ್ರು, ನೀವು ಹೋಗಿ national level which was conducted in GITAM University ಬ್ಯಾಂಗ್ಳೂರ್ನಲ್ಲಿ. ಸೊ ಅಲ್ಲೂ ಆದರೂ ಟೋಟಲ್ 6 ರೌಂಡ್ಸ್ ಇತ್ತು ರೀ. ಲಾಸ್ಟ್ ವಾಸ್ ಸೆಮಿಫೈನಲ್ ಆ್ಯಂಡ್ ಫೈನಲ್. ಸೊ ಅದು ರೌಂಡ್ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅಲ್ಲೂ ಸೇಮ್ 1 is ಹೈದ್ರಾಬಾದ್, ಕೋಲ್ಕತ್ತಾ ಅವ್ರ ಜೋಡಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಆಲ್ ರೌಂಡ್ಸ್ ಅವ್ರು ಕ್ಲಿಯರ್ ಮಾಡಿದ್ರು, ಟೋಟಲ್ 6 ರೌಂಡ್ಸ್. ಸೊ ಅಲ್ಲಾದರೂ ನಾವು ಟಾಪ್ 1 ಪೊಸಿಷನಲ್ಲಿ ಬಂದಿದ್ದೀವಿ. ಸೊ ಅಲ್ಲಿದವರು ಕೋಡೆವಿಯರ್ 7.0 ಟೀಮ್ ದೇ ವರ್ ವೆರಿ ಮಚ್ ಹ್ಯಾಪಿ. ಅವ್ರು ಏನಂದ್ರು, ನೀವಿಲ್ಲ ನೀವು ಬರ್ರಿ ಇಂಡೋನೇಷ್ಯಾಗೆ, ನಮ್ಮ ಇಂಡಿಯಾ ಗೆಲ್ತಿದೆ ಅಂತ. ಸೊ ನಾವು ಅಲ್ಲೇ ಹೋಗೋಕ್ಕೆ ತುಂಬ ತಯಾರಿ ಮಾಡಿದ್ರು. ಮತ್ತು ಅಜ್ಜ ಅವ್ರಿಗೆ ಹೇಳಿ, ಮತ್ತು ಅವರು ಬಸವನಗೌಡ ಪಾಟೀಲ್ ಸರ್ ಮತ್ತು ನಮ್ದೆಲ್ಲ ಟೀಮ್ ಮಗ್ದುಮ್ ಸರ್ ಅಂತ ಅದಾರಿ ನಮ್ಮ ಸೀನಿಯರ್, ಅವರು ಹೇಳಿದರು ಇಲ್ಲ ನೀವು ಹೋಗೋಣ ಮಾಡೋಣ ಅಂತ. ಅಲ್ಲಿ ಹೋಗಿ ಅಲ್ಲಾದರೂ ದೇರ್ ವಾಸ್ ಅ ವೆರಿ ಟಫ್ ಕಾಂಪಿಟೇಷನ್ ಇನ್ ಇಂಡೋನೇಷ್ಯಾ, ಬಿಕಾಸ್ ಅಲ್ಲೇ ಗೋವಾ ಟೀಮ್ ಇತ್ತು, ಹೈದ್ರಾಬಾದ್ ಟೀಮ್ ಅವ್ರ ಸ್ವಲ್ಪ ಟಫ್ ಟೀಮ್ ಇತ್ತು. ದೆನ್ ಇಂಡೋನೇಷ್ಯಾದಲ್ಲಿ ಬಟ್ ಸ್ಟಿಲ್ ಅಲ್ಲೂ ಅಲ್ಲ, ಈಚ್ ಆ್ಯಂಡ್ ಎವ್ರಿ ಡೇ ವಾಸ್ 6 ರೌಂಡ್ಸ್, ಸೇಮ್ ಥಿಂಗ್ 8 ರೌಂಡ್ಸ್, 6 ರೌಂಡ್ಸ್ ಪ್ಲಸ್ 2 ದ್ಯಾಟ್ ಇಸ್ ಸೆಮಿಫೈನಲ್ ಆ್ಯಂಡ್ ಫೈನಲ್. ಸೊ ಅಲ್ಲಾದರೂ ಅವರೆಲ್ಲ ಕ್ಲಿಯರ್ ಮಾಡಿ ಅಲ್ಲಿ ಟಾಪ್ 1 ಪೊಸಿಷನಲ್ಲಿ ಬಂದಿದ್ದೀವಿ. ಆ್ಯಂಡ್ ಇಂಡಿಯಾನಲ್ಲಿ ನಮ್ದು 1 ಟೀಮ್ ಬಂದಿದ್ದು ಟಾಪ್ 1. ಅಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ನೀವು ಹೊರದೇಶಕ್ಕೆ ಫಸ್ಟ್ ಟೈಮ್ ಹೋಗಿದ್ರಾ? ಹೌದು. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೆಂಟಲಿ ನೀವು ಹೇಗೆ ಪ್ರಿಪೇರ್ ಆದ್ರಿ? ಮಾನಸಿಕವಾಗಿ ತಯಾರಿಕೆ ಹೇಗಿತ್ತು ಅದು ಭಾಳ? ನಮಗೊಂದು ಈ ಟೈಪ್ ಕಾಂಪಿಟೇಷನ್ ಐತಂತ ತಿಳಿಸಿದ ಮ್ಯಾಗ ನಮ್ಗೆ ಇಲ್ಲಿ ಹೋಗಿ ವಿನ್ ಆಗಿ ಬರ್ಬೇಕಂತ ಹತ್ರಿ. ಮತ್ತು ನಮ್ಮ ಅಜ್ಜಾರು ನಮ್ಯಾಗ ಭಾಳ ನಮ್ಗೆ ಇಟ್ರಿ, ಅಲ್ಲಮ್ಮ ಪ್ರಭು ಅಜ್ಜಾರಿ ಅವ್ರು ಅಂದ್ರೆ ನೀವು ಹೋಗಿ ವಿನ್ ಆಗಿ ಬರ್ರಿ, ನಿಮಗೆಲ್ಲ ಬೇಕಾಗಿ ಸಪೋರ್ಟ್ ನಾವು ಕೊಡ್ತೀವಿ ಅಂತಂದ್ರಿ. ಅದ್ರ ಪ್ರಕಾರ ನಾವೆಲ್ಲ ಹೋಗಿ ನಾವು ಕೋಡಿಂಗ್ ಮತ್ತು ಏನು ಮೆಕ್ಯಾನಿಕಲ್ ವರ್ಕ್ ಇತ್ತು ಅದನ್ನೆಲ್ಲ ಮಾಡಿಕೊಂಡು ಡೈಲಿ 3 to 4 hours ಪ್ರಾಕ್ಟೀಸ್ ಮಾಡಿ ಎಲ್ಲ ಇದು ಮಾಡ್ಕೊಂಡು ಅಲ್ಲಿ ಹೋಗಿ ವಿನ್ ಆಗಿ ಬಂದು. ವಿಠಲ್ ಅವರೇ, ತಮ್ಮ ಪ್ರಿಪ್ರೇಷನ್ ಮಾನಸಿಕವಾಗಿ ತಾವು ತಯಾರಿಕೆ ಹೇಗೆ ಮಾಡಿದ್ರಿ? ಹೊರ ದೇಶಕ್ಕೆ ಹೋಗಬೇಕು, ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಅದರ ಬಗ್ಗೆ ಸ್ವಲ್ಪ. ನಮಗೆ ಮೊದಲನೇದಾಗಿ ಇದಕ್ಕೆ ಹೊರದೇಶಕ್ಕೆ ಹೋಗ್ಬೇಕಾದ್ರೆ ನಾವು ಫಸ್ಟ್ ಟೈಮ್ ಅಲ್ರಿ, ಎಲ್ಲ ನಮ್ಗೆ ಅಷ್ಟು ಹೆದರಿಕೆ ಬಂದಂಗೆ ಆಗಿತ್ತು. ಮತ್ತು ನಮ್ಮ ಮ್ಯಾಲೆ ನಂಬಿಕೆ ಇಟ್ಟು ಇಷ್ಟು ನಮ್ಮನ್ನ ಹೊರದೇಶ ಇಂಟರ್ನ್ಯಾಷನಲ್ ಲೆವೆಲ್ ಕಳ್ಸಾತಾರಂದ್ರೆ ನಾವು ಒಂದು ಪೊಸಿಷನ್ದಾಗ ಬರ್ಬೇಕಂತೇಳಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿದ್ದು ರೀ. ಅಲ್ಲಿ ಹೋದ ನಂತರ ಕಾಂಪಿಟೇಷನ್ಗಳು ಟಫ್ ಆದರೂ ನಾವು ಗೆಲ್ಲಬೇಕನ್ನೋ ಇದರಿಂದ ಇಬ್ಬರು ಟೀಮ್ ಆಗಿ ವರ್ಕ್ ಮಾಡಿ ಮಾತಾಡ್ಕೊಂಡು ಆಡಿ, ಮತ್ತು ನಮ್ಮ ಮೇಲೆ ನಂಬಿಕೆ ಭಾಳ ಅಲ್ಲಿ ನಮ್ಮ ಇಂಡಿಯಾ ಒಳಗೆ ಇಟ್ಕೊಂಡು ನಂಬಿಕೆ ಭಾಳ ಇಟ್ಟಾರಂಥೇಳಿ ನಾವು ಅಲ್ಲಿ ಗಟ್ಟಿ ಮನಸ್ಸು ಮಾಡ್ಕೊಂಡು ಆಟ ಆಡಿ ಫೈನಲ್ವರೆಗೂ ಹೋಗಿ ಫೈನಲ್ನಲ್ಲೂ ಗೆದ್ರಿ. ಫೈನಲಿ ಗೆಲುವು. ಆ ಗೆಲುವಿಗಿಂತ ಮುಂಚೆ ತಮ್ಮ ತಂದೆ ತಾಯಿಯವರ ಸಪೋರ್ಟ್, ಈ ಒಂದು ಕಾಂಪಿಟಿಷನ್ ಸ್ಪರ್ಧೆಗೆ ಸಪೋರ್ಟ್ ಆಗಿ ಯಾರ್ಯಾರಿದ್ರು? ನಮ್ಮ ನಾವೇನಿಬ್ಬರು ಹುಡುಗರದಲ್ಲ, ನಮ್ಮ ಪೇರೆಂಟ್ಸ್ಗಳು ಸಪೋರ್ಟಿವ್ ಇದ್ರಿ. ಮತ್ತು ನಮ್ಮ SS ಎಜುಕೇಷನ್ ಟ್ರಸ್ಟ್ನ ಎಲ್ಲ ಸರ್ಗಳು, ಮೇಡಮ್ಗಳು, ಮತ್ತು ನಮ್ಮ ಡಾಕ್ಟರ್ ಅಲ್ಲಂ ಪ್ರಭು ಅಜ್ಜಾರು,
ಮತ್ತು ಟ್ರಾನ್ಸ್ ಡಿಸಿಪ್ಲಿನರಿ ಅವರ ಸಂಸ್ಥೆದವರು ಎಲ್ಲರೂ ಸಪೋರ್ಟಿಂಗ್ ಆಗಿ ನಮಗೆ ಗೆಲ್ಕೊಂಬರ್ತಾರೆ ನೀವು ಅನ್ನೋ ಒಂದು ಕಾನ್ಫಿಡೆನ್ಸನ್ನು ಕೊಟ್ಟು ಕಳಿಸಿದ್ದಾರೆ ರೀ. ನಮ್ಗೆ ಸೇಮ್ ಮನ್ಯಾನವರು ಫುಲ್ ಇದಾಗಿರ್ರಿ, ನೀವು ಏನು ಮಾಡತ್ತೀರ ಮಾಡಿರಿ, ಒಂದು ಚಲೋ ಹೆಸರ್ತಾರೆ ಅಂತಂದು ನಮ್ಮ ಅಜ್ಜವರು ಮತ್ತು ನಮ್ಮ ಫ್ರೆಂಡ್ಸು, ನಮ್ಮ ಕಾಲೇಜ್ದಾಗ ಟೀಚರ್ಸು ಮತ್ತು ಪ್ರಿನ್ಸಿಪಲ್ಲು, ಸರ್ಗಳು, ಅಜ್ಜವರು ಎಲ್ಲರೂ ಸಪೋರ್ಟ್ ಮಾಡಿರಿ, ನೀವು ಹೋಗಿ ಗೆಳ್ಕೊಂಡು ಬರ್ತೀರ ಅಂತ ಅಂದ ಕೂಡಲೇ ನಾವು ಒಂದು ಕಾನ್ಫಿಡೆನ್ಸ್ ಬರ್ತೀರಿ. ಆ ಪ್ರಕಾರ ನಾವು ಅದನ್ನು ಉಳಿಸ್ಕೊಳ್ಳಲು ಪ್ರಯತ್ನ ಮಾಡಿ ವಿನಾಗಿ ಬಂದು ಕೋಡಿಂಗ್, ರೋಬೋಟಿಕ್ಸ್ ಆ್ಯಂಡ್ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ಇನ್ ಜನರಲ್ ಆಗಿ ಕಂಪ್ಯೂಟರ್ ಆಸಕ್ತಿ ಯಾವಾಗಿಂದ ಆಯಿತು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಕಂಪ್ಯೂಟರ್ ಆಸಕ್ತಿ ಅಂದರೆ ಇದು ನನಗೆ 8th ಸ್ಟಾರ್ಟ್ ಆಗಿದೆ. 8th ನಮ್ಮ ಸ್ಕೂಲಲ್ಲಿ ಕಂಪ್ಯೂಟರ್ ಕ್ಲಾಸಸ್ ಇರ್ತಿದ್ವು, ಅಲ್ಲಿ ರೆಗ್ಯುಲರಾಗಿ ನಮಗೆ ಸಿಗ್ತಿರ್ಲಿಲ್ಲ. ಅದ್ರ ಬೇಸ್ಮೆಂಟಾಗಿ ನಾವು ಲಾಸ್ಟ್ ಮೂಮೆಂಟ್ ಮಟ ತಿಂಗಳದಾಗ 4 ಸಲ ಇದ್ರೆ ನಾವು 1 ಸಲ ಅಟೆಂಪ್ಟ್ ಹಾಕಿತ್ತು. ಅದ್ರ ಬೇಸ್ ಮ್ಯಾಗ ನಾವು ಇಲ್ಲಿ ನಮ್ಗೆ ಕಂಪ್ಯೂಟರ್ ಕೋಚಿಂಗ್ ಕ್ಲಾಸ್ ಹಚ್ಚಿದ್ವು. ಅಲ್ಲಿ ಹೊಸ ಲ್ಯಾಪ್ಟಾಪು ಮನ್ಯಾಗ ಕೊಡಿಸಿದ್ರು. ಆ ಲ್ಯಾಪ್ಟಾಪ್ದಾಗ ನಾವು ಸಣ್ಣ ಸಣ್ಣ ವೀಡಿಯೋಸ್ ನೋಡ್ಕೊತು, ಕೋಡಿಂಗ್ ಮಾಡ್ಕೋತು, ನಮ್ಗೆ ವರ್ಕ್ ಮಾಡ್ಕೋತು, ಇಷ್ಟು ಆಸಕ್ತಿ ಬಂತು. ನಾವು 10th ಮುಗಿ ಮಟ್ಟ ಅಂತ ನಂಗೆ ಕಂಪ್ಯೂಟರ್ ಅಂದ್ರೆ ಅಷ್ಟು ಗೊತ್ತಿರಕ್ಕಿಲ್ಲ ರೀ. ನಮ್ಮ ಕಾಲೇಜಾಗಿದ್ದು ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇರಾಕಿಲ್ಲ ರೀ. ಅದು 10th ಮುಗಿದಿಂದ ಇಲ್ಲ ಕಂಪ್ಯೂಟರ್ ಕಲಿತ್ರ ಒಂದು ಫ್ಯೂಚರ್ ಐತಿ ಅಂತಲೇ ನಾವು ಕಂಪ್ಯೂಟರ್ ಕ್ಲಾಸಿಗೆ ಹಚ್ಚಿದ್ವಿ ರೀ. ಒಂದು ತಿಂಗಳ ಕಂಪ್ಯೂಟರ್ ಕ್ಲಾಸಿಗೆ ಹೋದ್ನಿ, ಮತ್ತು ಅಲ್ಲಿಂದ ಇಲ್ಲಿ ಬೆಳಗಾವಿಗೆ ಬಂದು ಕಾಲೇಜ್ಗೆ ಹಚ್ಚಿದ ಅಂತಲೇ ಇಲ್ಲಿ ಸ್ಟೀಮ್ ಎಚ್ ಒಳಗೆ ಅಲ್ಲಿ ಹೋಗಿ ನಮಗೆ ಕಂಪ್ಯೂಟರ್ದಾಗ ಕೋಡಿಂಗ್ ಮಾಡೋದು ಮತ್ತು ಇದನ್ನು ಮಾಡೋದು ಹೇಳಿಕೊಟ್ರಿ. ನಮಗೂ ಕೋಡಿಂಗ ಕಂಪ್ಯೂಟರ್ದಾಗ ಮಾಡಂತಲೇ ಅದು ಇಂಟ್ರೆಸ್ಟ್ ಬಂದಂಗೆ ಆತು ರೀ. ಮತ್ತು ಅದ್ರಾಗ ಕಂಪ್ಯೂಟರ್ದಾಗ ಡಿಸೈನಿಂಗ್ 3D ಡಿಸೈನ್ ಮಾಡೋದು ಎಲ್ಲ ಸ್ಟೀಮ್ ಎಚ್ದಾಗ ಕಲ್ಸಾಕತ್ರು. ಅದರಿಂದ ನಮಗೂ ಸ್ವಲ್ಪ ಕಂಪ್ಯೂಟರ್ ಮೇಲೆ ಆಸಕ್ತಿ ಬಂದು ನಾವು ಕೋಡಿಂಗ್ ಅದು ಕಲ್ಕೊಂಡು ಅದು ಮಾಡಿ. ಸಾಮಾನ್ಯವಾಗಿ ಕಂಪ್ಯೂಟರ್ಸ್ಗಳಲ್ಲಿ ಕೋಡಿಂಗು, ಡೇಟಾ ಆ್ಯಂಡ್ ಗ್ರಾಫಿಕ್, ಫ್ರಂಟ್ ಎಂಡ್, ಮಿಡಲ್ ಎಂಡ್, ಬ್ಯಾಕ್ ಎಂಡ್ ಅಂತ ಇರುತ್ತೆ. ತಾವು ಕೋಡಿಂಗೇ ಆಯ್ಕೆ ಮಾಡ್ಕೊಂಡ್ರಿ, ಏಕೆಂದರೆ ಅದು ಭಾಳ ಟಫ್ ಇರುತ್ತೆ ನೋಡ್ಲಿಕ್ಕೆ ಹೋದರೆ. ಅದ್ರ ಬಗ್ಗೆ ತಿಳಿಸ್ಬೋದಾ? ಕೋಡಿಂಗ್ ಅಂದ್ರೆ ಅದ್ರ ನಮಗೂ ಆ್ಯಕ್ಚುಲಿ ನಮಗೆ ನೋಡ್ಬೇಕಂದ್ರೆ ಕೋಡಿಂಗ್ದೇ ಆಸಕ್ತಿ ಇರಾಕಿಲ್ಲ ರೀ. ಏನು ನಾವು ಬರ್ತಾ ನಮ್ಗೆ ಕೋಚಿಂಗ್ ಏನು ಕೊಡಾಕತ್ರು, ಅದರಲ್ಲಿ ನಮಗೆ AI ಹೆಂಗೆ ಇಂಪ್ರೂವ್ ಆಗತೈತಿ, AI ಯಾವ ಟೈಪ್ ಆಗತೈತಿ ಅನ್ನೋ ಒಂದು ಆಸಕ್ತಿ ಬರ್ತದೆ. AIದಾಗ ಹೋದ್ಕೂಳೆ AIದಾಗ ಮೇನ್ ಬೇಕನ್ನೋದು ಕೋಡಿಂಗ್ ಇಲ್ದ ನೀ AI ಏನು ಮಾಡಕ್ಕೆ ಬರಂಗಿಲ್ಲ ಅಂದ್ಕೊಡಿ ಸ್ವಲ್ಪ ಕಳ್ಸಾಕತ್ರ. ಅದನ್ನು ನಾವು ತೊಗೊಂಡು ಡೇ ನೈಟ್ ಕೂತು ಪ್ರಾಕ್ಟೀಸ್ ಮಾಡಿ ಅದಾಗ ಇಂಟ್ರೆಸ್ಟ್ ತೊಗೊಂಡು ಕೋಡಿಂಗ್ ರೆಡಿ ಮಾಡಿ ನಮ್ಮ ಸ್ವಂತ ಆದಂಥ ನಾವು ಒಂದು ರೋಬೋಟ್ ರೆಡಿ ಮಾಡಿದ್ರು. ಆವಾಗ ನಮ್ಮ ಕಾಲೇಜವರು ಎಲ್ಲ ನಾಲ್ಕತ್ತರು ನೀ ಇದ್ರಾಗ ಚಲೋ ಮಾಡಂತ ಅಂದ್ಕೊಳ್ಳಿ ಅಲ್ಲಿ ಎಲ್ಲ ಸಪೋರ್ಟ್ ಕೊಟ್ಟ. ಈಗ ಕಾಂಪಿಟೇಷನ್ ಮಾಡ ತಂದ್ರು, ಕಾಂಪಿಟೇಷನ್ ಹೋಗಿ ವಿನ್ನಾಗಿ ಬರೋಂಗು ನಮ್ಗೆ ಹೆಲ್ಪ್ ಆಯ್ತು ಕೋಡಿಂಗ್. ವಿಠಲ್ ಅವರೇ, ಕೋಡಿಂಗ್ನಲ್ಲಿ ಆಸಕ್ತಿ ಹೇಗೆ ಬಂತು? ಅಂದ್ರೆ ಈಗ ನಮ್ಗೆ ಸ್ಟೆಮ್ ಮೀಡಿಯಾದಿಂದ ಒಬ್ಬರು ಸಾಯಿಲ್ ಸರ್ ಅಂತ ಬಂದಿದ್ದಾರೆ. ನಮಗೆ ರೋಬೋಟ್ ಬಗ್ಗೆ ಸ್ಟೆಮ್ ಎಸ್ನಲ್ಲಿ ಹೇಳ್ಕೊಡಕ್ಕೆ ಒಂದು ವಾರದ ಇದಿತ್ತು ರೀ ಅದು ಕ್ಲಾಸ್. ಆಗ ನಮ್ಮ ಕೈಯಾಗನ ಒಂದು ರೋಬೋಟದ ಕಿಟ್ ಕೊಟ್ಟು ಅದಕ್ಕೆ ಕೋಡಿಂಗ್ ಹಾಕಿ ನಮ್ಮ ಕೈಯಾರನೇ ಒಂದೊಂದು ರೋಬೋಟ್ ಮೂವ್ಮೆಂಟ್ ಮಾಡಿಸೋದು ಎಲ್ಲ ಕಲಿಸಿದ್ರು. ಆಗ ನಮ್ಮ ಕೈಯಲ್ಲೇನೋ ಒಂದು ರೋಬೋಟ್ ಆಗತ್ತಲ್ಲ ಅಂತೇಳಿ ಅದ್ರಾಗ ಕೋಡಿಂಗನ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿರಿ, ಮತ್ತು ಅದ ರೋಬೋಟ ಚೇಂಜ್ ಆಗತ್ತೆ. ಅದೇನು ಕೆಲಸ ಮಾಡ್ತಿರ್ತದಲ್ರಿ ಅದ ರೋಬೋಟ ಚೇಂಜ್ ಮತ್ತು ಬೇರೆ ಕೆಲಸ ಮಾಡ್ತೀವಿ. ಹಂಗೆ ಅದು ನಮ್ಮ ಕೈಯಾರನ ರೋಬೋಟ್ಗಳು ರೆಡಿ ಆಗತ್ತಲ್ಲ ಅಂತೇಳಿ ನಮಗೂ ಒಂದು ಖುಷಿಯಾಗಿ ನಾವು ಸ್ವಂತ ಕೋಡಿಂಗ್ ಅವ್ರು ಹೇಳಿಕೊಟ್ಟಂಗೆ ಮಾಡಾಕತ್ತೀವಿ ರೀ. ಅದು ಅವ್ರು ಹೇಳಿಕೊಟ್ಟು ಬಿಟ್ಟಿಂದು ನಾವು ಅವೇನು ಅವ್ರ ರೋಬೋಟ್ಗಳು ನಮಗೆ ಕಲಿಸಿರ್ತಾರಲ್ಲ ರೀ, ಅವ ರೋಬೋಟ್ಗಳ ಮೇಲೆ ಬೇರೆ ಕೋಡಿಂಗ್ ಹಾಕಿ ಏನೇನು ವರ್ಕ್ ಆಗ್ತೈತಿ ಅದನ್ನೆಲ್ಲ ನೋಡ್ಕೊಂತಲೇ ಈ ಕೋಡ್ ಹಾಕಿರಿ ಇದು ಹಿಂಗೆ ವರ್ಕ್ ಆಗ್ತೈತಿ ಅನ್ನೋದು ಇದಾಗಂತಲೇ ನಾವು ಇದು ರೋಬೋ ಸೊಕ್ಕರಿಗೆ ಹೋಗಕ್ಕೆ ಒಂದು ಕೋಡಿಂಗ್ ಕರೆಕ್ಟಾಗಿ ನಾವು ರೆಡಿ ಮಾಡಿ. ಸಾಕರ್ ಅಂದ ತಕ್ಷಣ ತಲೆಯಲ್ಲಿ ಬರೋದು ಫುಟ್ಬಾಲ್. ಅಂಥ ಸಂದರ್ಭದಲ್ಲಿ ಈ ಟ್ರ್ಯಾಕ್ 3 ರೋಬೋ ಸಾಕರ್ ಲೀಗ್ ಬಗ್ಗೆ ಸ್ವಲ್ಪ ಮಾತನಾಡೋಣ. ಮಾತಿನ ಮುಖಾಂತರ ನಮ್ಮ ಕೇಳುಗರಿಗೆ, ಏಕೆಂದರೆ ಇದು ಕೇಳೋ ಮಾಧ್ಯಮ, ಸಾಕರ್, ಫುಟ್ಬಾಲ್, ಈಗ ತಾವು ರೋಬೋಟ್ ರೆಡಿ ಮಾಡಿದ್ರಿ, ಅದರಲ್ಲಿ ಕೋಡ್ ಮಾಡಿ ತಾವು ಕಂಟ್ರೋಲ್ ಮಾಡಿ ಫುಟ್ಬಾಲ್ ಆಟ ಆಡಿದ್ರಿ. ಯಾರೊಂದಿಗೆ ಆಟ ಆಡಿದ್ರಿ? ಫುಟ್ಬಾಲ್ ಆಟದ ನಿಯಮ ಹಾಗೆ ಇತ್ತಾ? ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು. ನಿಯಮ ಅಂದ್ರೆ ಒಂದು ಇಂತಿಷ್ಟಂತ ರೂಲ್ಸ್ ಅದಾವ ರೀ. ಬಾಲ್ 3 ಸೆಕೆಂಡ್ಗಿಂತ ಹೆಚ್ಚು ಹೋಲ್ಡ್ ಮಾಡೋದಿಲ್ಲ ರೀ. ಹೋಲ್ಡ್ ಮಾಡ್ರೆ ಫಾಲ್ಸ್ ಆಕೈತೆ ರೀ. ಮತ್ತು ಅವ್ರು ವಿಸಿಲ್ ಹೊಡಿಯೋಕ್ಕಿಂತ ಮೊದಲು ಹೋಗ್ಬಾರ್ದು ಜಡ್ಜಸ್. ಅಲ್ಲಿ ಹೋದ್ರೆ ಅದು ಫಾಲ್ಸ್ ಆಕೈತೆ ರೀ. ಇಂಥ ಒಂದು 4-5 ರೂಲ್ಸ್ ಇರ್ತಾವೆ ರೀ. ಅದರ ರೂಲ್ಸ್ ನಾವು ನೋಡ್ಕೊಂತು ನಾವು ನಮ್ಮ ಕಂಟ್ರೋಲ್ದಾಗ ನಮ್ಮ ರೋಬೋಟ್ ಇರಬೇಕು. ಆ ಪ್ರಕಾರ ಮಾಡಿ ಮತ್ತು ಅಪೋಸಿಟ್ದವರು ಸ್ಟ್ರಾಂಗ್ ಇರ್ತಾರೆ. ಅವ್ರ ಕಡೆಯಿಂದ ಹೆಂಗೆ ಬಾಲ್ ತಪ್ಪಿಸ್ಕೋಬೇಕು, ಹೆಂಗೆ ಹೋಗಿ ಗೋಲ್ ಹಾಕಬೇಕು, ಇದು ಮೇನ್ ಇಂಪಾರ್ಟೆಂಟ್ ಇದು. ಅರಾಗ ಹೋಗಿ ನಾವು ಇದನ್ನು ಮಾಡಿಕೊಂಡು ನಮ್ಗೆ ಪ್ರಾಕ್ಟೀಸ್ ಮಾಡಿದ್ಮ್ಯಾಗ ನಮ್ಗೆ ಗೊತ್ತಾತ್ರಿ ಇದು ಹಿಂಗೆ ಮಾಡ್ಬೇಕಂತ. ನಾವು ಹೆಂಗೆ ರೀ ಅವ್ರು ಅಪೋಸಿಟ್ ಯಾರೋ ಬಂದರೂ ನಾವು ಬಾಲ್ ಕಸ್ಕೊಂಡು ಹೋಗ್ತಿದ್ವಿ. ಒಬ್ಬರು ಡಿಫೆಂಡಿಂಗ್ ಮಾಡ್ತೀವಿ ರೀ, ಒಬ್ರು ಗೋಲ್ ಮಾಡ್ತೀವಿ ರೀ. ಟೀಮ್ ಪಾರ್ಟ್ನರಾಗಿ ಮಾಡ್ತೀವಿ. ಆಲ್ ರೈಟ್. ಸೊ ಫುಟ್ಬಾಲ್ ಆ ಒಂದು ಮೈದಾನದಲ್ಲಿ ರೋಬೋಟಿಕ್ ಸಾಕರ್ ಲೀಗ್ನಲ್ಲಿ 2 ರೋಬೋಟ್ ಒಂದು ಟೀಮ್ನಲ್ವಾ? ಒಂದು ಟೀಮ್ ನಮ್ಮ 2 ರೋಬೋಟ್ ರೀ, ಅಪೋಸಿಟ್ 2 ರೋಬೋಟ್.
ಆಲ್ ರೈಟ್, ತಾವು ಇದ್ರ ಬಗ್ಗೆ ತಿಳಿಸಿ. ಫಸ್ಟ್ ಮ್ಯಾಚ್ ಯಾರೊಂದಿಗೆ ಇತ್ತು ಆ್ಯಂಡ್ ಫೈನಲ್ ಮ್ಯಾಚ್ ಯಾರು? ಫಸ್ಟ್ ಮ್ಯಾಚು ಗೋವಾ ಟೀಮ್ ಕೂಡ ಇತ್ತು ರೀ. ಅವ್ರು ನಮ್ಮ ನ್ಯಾಷನಲ್ದಾಗೂ ನಮ್ಮ ಕೂಡ ಬಂದಿರ ಕೇಳ್ರಿ, ಇಂಟರ್ನ್ಯಾಷನಲ್ದಾಗ ಬಟ್ ಬಂದ ಕೂಡ ನಮ್ಗೆ ಭಾಳ ಟಫ್ ಕಾಂಪಿಟೇಟಿವ್ ಇತ್ತು ರೀ. ಅದ್ರಾಗ ನಾವು ಸೋಲೋ ಮ್ಯಾಚ್ ಹೆಂಗಾರ ಮಾಡಿ ನಾವು ಪ್ರಯತ್ನ ಪಟ್ಟು ವಿನ್ ಆದವ್ರು. ಅಲ್ಲಿ 3 ಲೀಡ್ದಾಗ ವಿನ್ ಆದವು, 3 ಪಾಯಿಂಟ್ ಲೀಡ್ದಾಗ. ಲಾಸ್ಟ್ ಫೈನಲ್ ಮ್ಯಾಚ್ ರೀ ನಮ್ಮ ಇಂಡೋನೇಷ್ಯಾ ಗುಡಿ ಬತ್ರಿ, ಅದ ದೇಶದಾಗ ಅವ್ರ ಗುಡಿ ನಮ್ಮ ಬತ್ರಿ. ಅವ್ರ ಮ್ಯಾಗ ಒಂದು 4 ಗೋಲ್ದಿಂದ ವಿನ್ ಆದವು ರೀ. ಅದು ಎಕ್ಸ್ಪೀರಿಯನ್ಸ್ ಅಂತ ಭಾಳ ಬೆಸ್ಟ್ ಇತ್ತು. ಎಕ್ಸ್ಪೀರಿಯನ್ಸ್ ಬಗ್ಗೆ ಖಂಡಿತ ಕೇಳ್ತೇನೆ. ಗೋವಾ ಆಯಿತು, ಅದಾದ ತಕ್ಷಣ ಎಷ್ಟು ದೇಶದೊಂದಿಗೆ ನೀವು ಆಟ? ನಮ್ಮ ದೇಶದ ಹೈದರಾಬಾದ್ ಟೀಮು ಬಂದಿತ್ತು ರೀ, ಮತ್ತು ಅಲ್ಗೇರಿಯಾ ವತಿಯಿಂದ 2 ಟೀಮ್ ಬಂದಿದ್ವು. ಅಲ್ಗೇರಿಯಾ ಒಂದು ಟೀಮ್ 9 ಪಾಯಿಂಟ್ ಲೀಡ್ದಿಂದ ಗೆದ್ದರು, ಮತ್ತು ಇನ್ನೊಂದು ಟೀಮ್ ನಮಗೆ ಪ್ಲಸ್ ಪಾಯಿಂಟ್ ಆತ್ರಿ. ಯಾಕಂದ್ರೆ ನಮ್ಮ ರೋಬೋಟ್ಗಳು ಸಣ್ಣ ಇದ್ರು ಸ್ಟ್ರಾಂಗ್ ಇದ್ದು, ಅವರು ರೋಬೋಟ್ಗಳು ನಮಗೆ ನಾವು ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ಹಿಂಸರಿ ಅದು ಅಲ್ಲ, ನಮಗೆ ಪ್ಲಸ್ ಪಾಯಿಂಟ್ ಆಯ್ತು. ಅಲ್ಲಿ ನಾವು ಹೈಯೆಸ್ಟ್ ಅಂದ್ರೆ 27 ಗೋಲ್ ಹೊಡೆದ್ವಿ ರೀ ಒಂದು ಮ್ಯಾಚ್ ಅಲ್ಲ, ಒಂದು ಮ್ಯಾಚಲ್ಲಿ 5 ನಿಮಿಷದ ಆಟದಲ್ಲಿ. 1 ನಿಮಿಷ ಹಾಫ್ ಟೈಮು, 4 ನಿಮಿಷ ಆಟ ಇರುತ್ತೆ. ಅಲ್ಲಿ ನಮ್ದು 27 ಗೋಲ್ ರೀ, ಅವ್ರದ್ದು 1 ಗೋಲ್. ಸೊ ಈಗ ಐ ಆಮ್ ಜಸ್ಟ್ ಒಂದು ಪ್ರಶ್ನೆ ಏನಂದರೆ, 27 ಗೋಲು 5 ನಿಮಿಷದಲ್ಲಿ ಅಂತ ತಾವು ಹೇಳಿದ್ರಿ. ಅದರಲ್ಲಿ ಲೀಡ್ ಯಾರು ಮಾಡ್ತಿದ್ರು, ಗೋಲ್ ಯಾರು ಹೊಡಿತಿದ್ರು? ಈಗ ನೀವು ಇಬ್ರು ಆಡ್ತಾ ಇದ್ದೀರಾ, ಗೋಲ್ ಕೀಪರ್ ಒಬ್ರು ಇರಲೇಬೇಕು, ಹೌದಲ್ವ? ಹಾಂ, ಲೀಡ್ ಯಾರು ಮಾಡ್ತಿದ್ರು? ಲೀಡ್ ಅಂದ್ರೆ ನಾನು ಲೀಡಿಂಗ್ದಾಗ ನಾವು ಇರ್ತಿದ್ವಿ ರೀ. ಯಾವತ್ತು ಮುಂದೆ ಹೋಗಿ ಇವ್ರು ಮಾಡ್ತಿದ್ವಿ, ನನ್ನ ಪಾರ್ಟ್ನರ್ ರೀ. ಅಲ್ಲಿ ನಡಿಕೆ ಆಗತ್ತಿತ್ತು ರೀ, ಅವ್ನು ಬ್ಲಾಕ್ ಮಾಡ್ರೆ ನಾವು ಹೋಗ್ಕರಿ, ನಾನು ಬ್ಲಾಕ್ ಮಾಡ್ರೆ ಅವ್ರು ಹೋಗ್ಕರಿ. ಹೆಚ್ಚನದಂದ್ರೆ ಅವ ಹೋಗಿದ್ರಿ. ಅವ್ರು ಏನು ಮಾಡಾಯ್ತು, ಸ್ಟ್ರಾಟಜಿ ಯೂಸ್ ಮಾಡಿರಿ. ಇವ ಬಂದು ಮುಂದೆ ಹಾಕಂತ ಇವನು ಬ್ಲಾಕ್ ಮಾಡಾಕತ್ರಿ. ಅದನ್ನು ಇದನ್ನು ತೊಗೊಂಡು ನಾವು ಹೋಗಿ ಗೋಲ್ ಹಾಕಾಕತ್ತಿ. ಅಲ್ಲಿಂದ ನಮಗೆ 27 ಗೋಲ್ ತಲುಪಕ್ಕೆ ನಮ್ಗೆ ಸಾಧ್ಯ ಆತ್ರಿ. ಒಂದು ಜನರಲ್ ಲ್ಯಾಂಗ್ವೇಜ್ನಲ್ಲಿ ಎಷ್ಟು ದೊಡ್ಡದಿತ್ತು ಮೈದಾನ? 4/8 ಫೀಟ್ ಇತ್ತು ರೀ. 4/8 ಫೀಟ್. 27 ಗೋಲ್ ಅಂತ ತಾವು ಹೇಳಿದ್ರಿ. ಯಾವ ದೇಶದ ವಿರುದ್ಧ? ಅಲ್ಗೇರಿಯಾ. ಅಲ್ಗೇರಿಯಾ ವಿರುದ್ಧ. ಅವ್ರದ್ದು ಎಷ್ಟಿತ್ತು? ಅವ್ರದ್ದು 1 ಪಾಯಿಂಟ್ ಆಯ್ತು. ಒಂದೇ ಒಂದು ಗೋಲ್ ಇತ್ತು. ಬಹಳ ಉತ್ತಮ. ಅಂದರೆ ಆ ಹಿಸಾಬ್ನಲ್ಲಿ ನೀವು ಆ ರೋಬೋಟನ್ನು ಕಂಟ್ರೋಲ್ ಮಾಡ್ತಿದ್ರಿ. ಈಗ ಇನ್ನೊಂದು ಸ್ವಲ್ಪ ಈ ರೋಬೋಟ್ ಬಗ್ಗೆ ಮಾತನಾಡೋದಂದ್ರೆ, ಆ ರೋಬೋಟಿಗೆ ಏನಾದ್ರು ಚಾರ್ಜು ಫಟಿಗೆ ಏನಾಗ್ತಿದ್ರಿಗಿಲ್ಲ, ಅದ್ರ ಬಗ್ಗೆ ಸ್ವಲ್ಪ. ಚಾರ್ಜ್ ಅಂದ್ರೆ ನಾವು ಟೋಟಲ್ 2 ಬ್ಯಾಟ್ರಿ ಯೂಸ್ ಮಾಡ್ತಿದ್ವಿ. ಒಂದು ಕಾರ್ಕಿ ಎಕ್ಸ್ಟೆನ್ಷನ್ ಬೋರ್ಡ್ ಅಂತ ಇರ್ತಿದ್ವಿ. ಕಾರ್ಕಿಗೆ ನಾವು 3.7 ವೋಲ್ಟ್ ಯೂಸ್ ಮಾಡ್ತಿದ್ವಿ ರೀ. ಕಾರ್ಕಿ ಎಕ್ಸ್ಟೆನ್ಷನ್ ಬೋರ್ಡ್ ಅಂದ್ರೆ ಅದು ಮೋಟ್ರಸ್ ಎಲ್ಲ ಆಲ್ ಓವರ್ಸ್ ಕಂಟ್ರೋಲ್ ಮಾಡ್ತಿತ್ತು. ಕಾರ್ಕಿ ಎಕ್ಸ್ಟೆನ್ಷನ್ ಬೋರ್ಡ್ ಅದಕ್ಕೆ ನಾವು 7.4 ವೋಲ್ಟ್ ಕೊಡ್ತಿದ್ವಿ. ಅದನ್ನು ನಾವು ಡೈಲಿ ಒಂದಿನ ಚಾರ್ಜ್ ಮಾಡಿದ್ರೆ ಅದು ನಾವು ಚಾರ್ಜ್ ಮುಗಿಯೋ ಮಟ್ಟ ಒಟ್ಟು ಇದು ಮಾಡ್ತಾರೆ ಹಾಕಿಲ್ಲ. ಅಲ್ಲೊಂದು ಪ್ಲಸ್ ಪಾಯಿಂಟ್ ಐತಿ. ನಾವು ಎಲ್ಲಿ ರೋಬೋಟ್ ಕೈ ನಡ್ಕೊಟ್ಟಿಲ್ಲ, ಮತ್ತು ಚಾರ್ಜು ಭಾಳ ಒತ್ತಡಾಕತ್ತಿತ್ತು. ಇದು ನಾವು ನೋಡ್ಕೊಂಡು ಮಾಡಿದ್ವಿ. ಈ ರೋಬೋಟಿಕ್ ಸಾಕರ್ ಲೀಗ್ ಆಟ ಆಡುವಾಗ ರೋಬೋನಲ್ಲಿ ಇರುವ ಕ್ಯಾಮ್ರಾ ಮುಖಾಂತರ ತಾವು ಆಡ್ತಿದ್ರಾ ಅಥವಾ ತಮ್ಮ? ರೋಬೋನಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿರ್ಕಿಲ್ರಿ. ಆಲ್ ರೈಟ್. ಕೈಯಲ್ಲಿ ಮೊಬೈಲ್ ನೋಡ್ತಿರ್ಕಿಲ್ಲ. ಅಲ್ಲಿ ರೋಬೋಟ್ ಯಾವ ಥರ ಮೂವ್ಮೆಂಟ್ ಆಗ್ತೈತಲ್ಲ, ನಾವು ಅಷ್ಟು ಪ್ರಾಕ್ಟೀಸ್ ಮಾಡಿದ್ದು ರೀ. ಅಂದ್ರೆ ಕಂಟ್ರೋಲ್ ಮೊಬೈಲ್ ನೋಡಿದ್ಲೇನ ಬಟನ್ ಒತ್ತಿ ಕಂಟ್ರೋಲ್ ಮಾಡೋಕೆ ಅಷ್ಟು ಇದು ನೋಡಿದ್ರಿ. ಮೊಬೈಲ್ನಲ್ಲಿ ಕ್ಯಾಮ್ರಾ ಏನು ಅಳವಡಿಸಿರ್ಕಿಲ್ಲ. ಟೆಕ್ನಾಲಜಿಕಲಿ ರೋಬೋ ತಮ್ಮದು, ಆಮೇಲೆ ಇಷ್ಟು ದೇಶದ್ದು ಇತ್ತು, 22 ದೇಶಗಳು ಬಂದಿತ್ತಲ್ವ, ಯಾರ್ದು ಬಹಳ ಅಡ್ವಾನ್ಸ್ಡ್ ಆಗಿತ್ತು ಅದ್ರ ಬಗ್ಗೆ ತಿಳಿಸ್ಬೋದು? ಅಡ್ವಾನ್ಸ್ ಅಂದರೆ ಜಪಾನ್ದವ್ರದ್ದು ಅಡ್ವಾನ್ಸ್ ಆಗಿತ್ತು ರೀ. ಅಡ್ವಾನ್ಸ್ ಅಂದ್ರೆ ಅಲ್ಲಿ ಬಟ್ ಅವ್ರದ್ದು ಡಿಸೈನು ಯೂನಿಕ್ ಆಗಿತ್ತು. ಮತ್ತು ಅಲ್ಲಿ ಮೋಟ್ರಸ್ ನೋಡ್ರೆ ನಮ್ಮ ಇಂಡಿಯಾಕ್ಕಿಂತ ಭಾಳ ವೆರೈಟಿ. ಆದರೆ ನಮ್ಮ ಇಂಡಿಯಾದು ಸಣ್ಣ ಮೋಟ್ರ್ ಸ್ಮಾಲ್ ಇರ್ತಾವೆ ರೀ. ಅವ್ರು ನಮ್ಮ ದೊಡ್ಡ ತೊಗೋಬೇಕಾದ್ರೆ ಕಾಸ್ಟ್ಲಿ ಇರ್ತಾವೆ ರೀ. ಅಂಥ ಮೋಟ್ರ್ ಅವ್ರು ಸಣ್ಣ ಮಾಡಿರಿ ಅವ್ರು. ಅವು ಫುಲ್ ಪವರ್ಫುಲ್ ಇದ್ದವು ರೀ. ಮತ್ತು ಅದು ಫುಲ್ ಸ್ಟ್ರಾಂಗ್ ಇತ್ತು ಅದು ಟೀಮ್. ನೀವು ಅವ್ರ ವಿರುದ್ಧ ಗೆದ್ರು? ಅವ್ರ ವಿರುದ್ಧ ನಮಗೆ ಮ್ಯಾಚ್ ಆಗಿಲ್ಲ, ಬಟ್ ದೇ ವರ್ ಸ್ಟ್ರಾಂಗ್. ಆ್ಯಂಡ್ ನೀವು ಅವ್ರ ಕಡೆ, ಈಗ ಇಷ್ಟು ದೇಶದವ್ರು ಬಂದಿದ್ರು, ರೋಬೋ ಅವರು ತೊಗೊಂಡು ಬಂದಿದ್ರು, ಅದರೊಂದಿಗೆ ಆ ವಿದ್ಯಾರ್ಥಿನಿಯರು ಯಾರು ಇದ್ರು ಅವರೊಂದಿಗೆ ನಿಮ್ಮ ಮಾತುಕತೆ ಆಯ್ತಾ? ಆಯಿತು. ಗೆಳೆತನ ಬೆಳೆಸ್ಕೊಂಡ್ರು? ಹಾಂ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ನ್ಯಾಷನಲ್ದಾಗ ಹೈದರಾಬಾದ್ ಟೀಮ್ ಫ್ರೆಂಡ್ಸ್ ಆಗಿದ್ರು. ಅವರು ಅಲ್ಲಿ ಬಂದು ಅವ್ರು ಸೋತರು ಅಂದ್ರೆ ಹಿಂಗೆ ಸಿಟ್ ಮಾಡ್ಕೊಳ್ಳಿಲ್ರಿ. ಅವರು ಬಂದು ನಮ್ಗೆ ಸಪೋರ್ಟಿವ್ ಆಗಿ, ನಾವು ಸೋತರು ನೀವು ಇಂಡಿಯಾಕಾದರೂ ಕಪ್ ತರಬೇಕಂತೇಳಿ ನಮ್ಮ ಬೆನ್ನು ಹಿಂದಿತ್ತು. ಅವ್ರು ಏನು ಸ್ಕಿಲ್ ಇರ್ತಾವಲ್ರಿ, ಅವನು ಒಂದು ಸ್ವಲ್ಪ ಹೇಳಿ ಹಂಚ್ಕೊಂಡಂಗೆ ಮಾಡಿರು. ಇದನ್ನು ಹೈದರಾಬಾದ್ ಆಯಿತು. ಹೊರ ದೇಶದವ್ರು ಯಾರಾದರೂ? ಹೊರ ದೇಶದಿಂದ ಇಂಡೋನೇಷ್ಯಾದವ್ರು. ಆ್ಯಕ್ಚುಲಿ ಅವರು ಸ್ಟಾರ್ಟಿಂಗ್ ಫೈನಲ್ ಬರುವಾಗ ಭಾಳ ಖುಷಿಯಾಗಿದ್ದರು. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಗೋಲ್ ಮಾಡಿ ಅವ್ರು ಒಂದು ಸಾಧನೆ ನಾವು ಫೈನಲ್ ಹೋಗತ್ತೇವೆ ಅಂತಿತ್ತು ರೀ. ಅದು ನಾವು ಏನು ಮಾಡಿದ್ವಿ, ನಮ್ಮ ಕಡೆ ಬಂದ ಮೇಲೆ ನಾವು ಗೋಲ್ ಹಾಕತ್ತು. ಅವ್ರು ಒಂದು ಸ್ವಲ್ಪ ಸೈಲೆಂಟ್ ಆದ್ರಿ. ಆಮೇಲೆ ವಿನ್ ಆದ್ಮ್ಯಾಗ ಅವ್ರು ಕಂಗ್ರಾಚುಲೇಷನ್ಸ್ ಹೇಳಿ, ನಿಮ್ದು ಆಟ ಸ್ಕಿಲ್ ಚಲೋ ಐತಿ, ಹೆಂಗೆ ಕಂಟ್ರೋಲ್ ಮಾಡಿರಿ, ಯಾವ ಟೈಪ್ ಲಾಜಿಕ್ ಯೂಸ್ ಮಾಡಿರಿ, ಅದನ್ನು ಸ್ವಲ್ಪ ಕೇಳ್ಕೊಂಡ್ರಿ. ಮತ್ತು ಫ್ರೆಂಡ್ಶಿಪ್ ಅಂತ ಚಲೋ ಆಯ್ತು. ಅಲ್ಜೀರಿಯಾ ವಿರುದ್ಧ 27 ಗೋಲ್ಸ್ ಅಲ್ಲ, ಹೇಗಿತ್ತು ಅವರೊಂದಿಗೆ ಆಫ್ಟರ್ ದ ಮ್ಯಾಚ್ ಎಂಡ್ ಆದ ತಕ್ಷಣ ಅವರೊಂದಿಗೆ ಮಾತನಾಡಿದ್ರ? ಹೇಗೆ ಮಾತನಾಡಿದ್ದು? ಆಲ್ ದ ಬೆಸ್ಟ್ ಹೇಳಿ ಅವ್ರಿಗೆ ನೆಕ್ಸ್ಟ್ ಟೈಮ್ ನೀವು ಸಾಧನೆ ಮಾಡ್ತೀವಿ ಅಂತ ಹೇಳಿದ್ದು ರೀ. ಅವರು ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗ್ಯಾರ್ರಿ. ಅಂದ್ರೆ
ಒಂದು ಗೋಲು 27 ಲೀಡ್ ಅಂತ ಅಂದ್ಕೊಳ್ಳಿ ಅವ್ರಿಗೊಂದು ಸ್ವಲ್ಪ ಡಿಸಪಾಯಿಂಟ್ ಅದು. ನಾವು ಕನ್ವರ್ಸೇಷನ್ ಮಾಡಿದ್ದೀವಿ ರೀ, ಇಲ್ಲ ನೀವು ಸ್ವಲ್ಪ ಚಲೋ ಆಡತ್ತೀರಿ, ಇನ್ನೊಂದು ಸ್ವಲ್ಪ ಚಲೋ ಆಡ್ರಿ, ನೆಕ್ಸ್ಟ್ ಟೈಮ್ ನೀವು ಈ ಟೈಪ್ ಮಾಡ್ತೀರಿ ಅಂತ ಹೇಳಿ ಒಂದು ಸ್ವಲ್ಪ ಸಮಾಧಾನ ಮಾಡಿದ್ವಿ. ಇದು ರೋಬೋಟಿಕ್ ಸಾಕರ್ ಲೀಗ್ ಆಯಿತು. ನಿಜ ಜೀವನದಲ್ಲಿ ಸಾಕರ್ ಆಡಿದ್ದೀರಾ? ಫುಟ್ಬಾಲ್ ಆಡಿದ್ದೀರಾ? ಇಲ್ಲ ಆಡಿಲ್ರಿ. ನಿಜವಾಗ್ಲೂ ಆಡಿಲ್ವಾ? ಮೈದಾನದಲ್ಲಿ ಆಟ ಆಡಿಲ್ಲ? ಮೈದಾನದಲ್ಲಿ ಎಲ್ಲಿ ಇಲ್ರಿ, ಅಂದ್ರೆ ನಾವು ಫ್ರೆಂಡ್ಸ್ ಆಡಿದ್ದೀವಿ ರೀ, ಬಟ್ ಭಾಳ ಇಲ್ರಿ. ಪ್ರೈಮರಿ ಇದ್ದಾಗ 3ನೇತೆ ಇದ್ದಾಗ ಒಮ್ಮೆ ಆಡೀನಿ ರೀ, ಅದಾದ್ಮ್ಯಾಗ ಆಟ ಆಡೀನಿ ಇಲ್ರಿ. ಯಾವಾಗ ನಮ್ಮ ಕ್ರಿಕೆಟ್ ಇಲ್ಲ ವಾಲಿಬಾಲ್ ಆಡ್ತೇವೆ ರೀ ನಮ್ಮ ಸ್ಕೂಲ್ದಾಗ ಇದ್ದು. ಕಾಲೇಜ್ದಾಗ ಲೈಫ್ದಾಗ ಬಂದಾಗ ಇವೆಲ್ಲ ದೂರ ಸರಿದ್ದೇವೆ ರೀ, ಈಗೆಲ್ಲ ರೋಬೋಟ್ಸಲ್ಲಿ ಆಡತ್ತೇವೆ. ರೋಬೋಟ್ಸ್ಲೇ ಆಡತ್ತೀವಿ ವಿಠಲ್ ಅವರೇ? ನಾವು ಹೈಸ್ಕೂಲ್ ಲೆವೆಲ್ ಇದ್ದಾಗ ಕಬಡ್ಡಿ ಆಡ್ತಿದ್ವಿ ರೀ, ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್ ಆಡ್ತಿರ್ಕಿಲ್ರಿ. ನೋಡಿ, ಯಾವುದೇ ಕ್ರೀಡೆ, ಎನಿ ಸ್ಪೋರ್ಟ್ಸ್, ಮೆಂಟಲ್ ಸ್ಟ್ರಾಟಜಿ ಬೇಕೇ ಬೇಕು. ಅದು ರೋಬೋಟಿಕ್ಸ್ ಸಾಕರ್ ಲೀಗ್ ಇರಲಿ, ಮೈದಾನದ ಫುಟ್ಬಾಲ್ ಇರಲಿ. ಇಲ್ಲಿ ನಿಮ್ಮ ಸ್ಟ್ರಾಟಜಿ ಹೇಗಿತ್ತು? ರೋಬೋಟಿಕ್ ಸಾಕರ್ ಲೀಗ್ನಲ್ಲಿ ಸ್ಟ್ರಾಟಜಿ ಹೆಂಗೆ ನೀವು ಮಾಡ್ತಿದ್ರಿ? ಏಕೆಂದರೆ ನಿಜ ಜೀವನದಲ್ಲಿ ನೀವು ಫುಟ್ಬಾಲ್ ಆಡಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ. ರೋಬೋಟಿಕ್ಸ್ ವೇನಲ್ಲಿ ನೀವು ಗೆದ್ದೇ ಬಂದಿದ್ದೀರಾ. ಸೊ ನೀವು ಹೆಂಗೆ ಆ ಸ್ಟ್ರಾಟಜಿ ಮಾಡ್ತಿದ್ರಿ? ಸ್ಟ್ರಾಟಜಿ ಅಂದ್ರೆ ನಾವು ಮೊದಲು ಇಬ್ಬರೇ ಇದ್ದವು ರೀ, ಅವ ಅಪೋಸಿಟ ನಾನು ಅಪೋಸಿಟ್ ಹಾಕಿದ್ದೀವಿ ರೀ. ಅಲ್ಲಿ ನಾವು ಏನು ಬರೀ ಗುದ್ದಾಡೋದು ಮಾಡ್ತಿದ್ದೀವಿ ರೀ. ಸ್ಟಾರ್ಟ್ ಮಾಡಿದಾಗ ರೀ ಒಂದಿನ ಫುಲ್ ಗುದ್ದಾಡೋದ್ರಾಗ ಆತ್ರಿ. ನೆಕ್ಸ್ಟ್ ಡೇ ನಮ್ಗೆ ಗೊತ್ತಾಗತ್ತೆ ರೀ ಬಾಲ್ ಹೆಂಗೆ ಕಸ್ಕೋಬೇಕು ಅಂತ. ಅದು ನಮ್ಗೆ ನೋಡಿದ ಪಟ್ಟಿಗೆ ಗೊತ್ತಾಕೈತಿ ರೀ. ಅದು ಹಿಂಗೆ ಹೋದ್ರೆ ಹಿಂಗೆ ಬರ್ತೈತಿ, ಹಿಂಗೆ ಹೋದ್ರೆ ಹಿಂಗೆ ಬರ್ತೈತಿ ಅಂತ. ಗ್ರೌಂಡ್ ದೊಡ್ಡದು ಇರ್ತೀರಿ ಅದು ಆ ರೋಬೋಟ್ಸ್ ಪ್ರಕಾರ ನೋಡ್ರಿ. ಆ ಗ್ರೌಂಡ್ದಾಗ ನಾವು ಹಿಂಗೆ ಹೋಗಿ ಹಿಂಗೆ ಪಾಸ್ ಆಗಬೇಕು, ಹಿಂಗೆ ಮಾಡಿ ಗೋಲ್ ಹೊಡಿಬೇಕು ಅನ್ನೋದು ನಮ್ಗೊಂದು ಸ್ಟ್ರಾಟಜಿ ಯೂಸ್ ಆದ್ರಿ. ಆಮೇಲೆ ನಮ್ಗೆ ವಿರುದ್ಧ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜವ್ರು ನಮ್ಗೆ ಫ್ರೆಂಡ್ಸ್ ಇದ್ದರು ರೀ. ಅವ್ರು ಕರ್ಕೊಂಡು ಅವ್ರ ಅಪೋಸಿಟ್ ನಾವು ಅಪೋಸಿಟ್ ಆದವು ರೀ. ಅದರಲ್ಲಿ ನಾವು ನೋಡಿದ್ದು ರೀ ಏನೇನು ಮಿಸ್ಟೇಕ್ ಆಗತ್ತವು, ಎಲ್ಲಿ ಮಿಸ್ಟೇಕ್ ಆಗತ್ತವ ಅಂತ. ಅದ್ರ ಪ್ರಕಾರ ನಾವು ಅದನ್ನು ಸ್ಟಡಿ ಮಾಡಿ ಹೆಂಗೆ ಇದು ಮಾಡ್ಬೇಕಂತ ಸ್ವಲ್ಪ ವೀಡಿಯೋಸ್ ನೋಡಿದ್ದೀವಿ ರೀ. ಅದ್ರ ಮೇಲೆ ಲಾಜಿಕ್ ಪ್ರಕಾರ ನಾವು ಹಿಂಗೆ ಆಡಬೇಕು ಅಂತ ಮಾತಾಡ್ಕೋತ ವಿನ್ ಆಗಿ ಆಟ ಬಂದೇವೆ. ಭಾಳ ಮುಖ್ಯವಾಗಿ ಇಷ್ಟು ಆಟದಲ್ಲಿ ಈಗ ಫುಟ್ಬಾಲ್ನಲ್ಲಿ ಬಿಗ್ ಡಿ ಸ್ಮಾಲ್ ಡಿ ಅಂತ ಇರುತ್ತೆ, ಪೆನಾಲ್ಟಿ ಶೂಟ್ ಅಂತ ಇರುತ್ತೆ. ಇದು ಇತ್ತ ಇಲ್ಲಿ? ಕಾರ್ನರ್ ಶೂಟ್ ಇತ್ತು, ಪೆನಾಲ್ಟಿ ಶೂಟ್ ರೋಬೋಟ್ನಲ್ಲೂ ಇರುತ್ತೆ. ಅಂತ ಸಂದರ್ಭದಲ್ಲಿ ಶೂಟ್, ನೀವೀಗ ಒಬ್ಬ ವ್ಯಕ್ತಿಯನ್ನ ಡಾಜ್ ಮಾಡಿ ಹೋದ್ರಿ, ಶೂಟ್ ಎಷ್ಟು ದೂರದಿಂದ ಹೋಗ್ತಿತ್ತ? ಬಾಲ್ ಎಷ್ಟು ಹೊಡೆದಿತ್ತು? ಅಂದ್ರೆ ಬಾಲು ಒಂದು 7 ಸೆಂಟಿಮೀಟರ್ ಬಾಲ್ ಇತ್ತು ರೀ. ಅಂದ್ರೆ ಅದ್ರ ಪೆನಾಲ್ಟಿ ಯಾವಾಗ ಸಿಗ್ತೈತೆ ಅಂದ್ರೆ ಬಾಲ್ 3 ಮಿನಿಟ್ ಹೋಲ್ಡ್ ಮಾಡ್ಕೊಂಡಿರ್ತೀವಿ, 3 ಸೆಕೆಂಡ್ ರೀ. ಅಂದ್ರೆ ಯಾರ್ದೋ ನಾವು ಬೇರೆ ಅವ್ರ ರೋಬೋಟಿಗೆ ನಾವು ಡ್ಯಾಶ್ ಮಾಡಿದ್ದು, ಡ್ಯಾಮೇಜ್ ಮಾಡಿದ್ದು, ಅವಾಗ ಪೆನಾಲ್ಟಿ ಬರ್ತಿತ್ತು ರೀ. ಟೈ ಆದಾಗ ಪೆನಾಲ್ಟಿ ಬರ್ತಿತ್ತು. ನಮ್ಮದು ಫಸ್ಟ್ ಮ್ಯಾಚ್ ಪೆನಾಲ್ಟಿ ಬರ್ತೀವಿ. ಪೆನಾಲ್ಟಿ ಬಂದ್ಮ್ಯಾಗ ಅವ್ರ ರೋಬೋಟ್ ಫುಲ್ ಸ್ಪೀಡ್ ಇದ್ದವು ರೀ, ನಮ್ಮದು ಸ್ಲೋ ಇದ್ದವು. ನಮ್ಮ ಮೀಡಿಯಮ್ ಲೆವೆಲ್ದಾಗ ಇದ್ದವ್ರು, ಅವ್ರು ಭಾಳ ಹೈ ಇದ್ದವ್ರು. ಅದ್ರಾಗ ಅವ್ರು ಏನು ಮಾಡ್ರು, ಅವ್ರ ಕಂಟ್ರೋಲ್ ಯಾರು ಹಾಕಿಲ್ರಿ. ಒಂದು ರೂಲ್ಸ್ ಇತ್ತು ರೀ, ಈ ಗೋಲ್ ಹಾಕ್ಬೇಕಂದ್ರೆ ಈ ಲೈನ್ ಕ್ರಾಸ್ ಮಾಡ್ಬೇಡಂತ್ರಿ. ಫಸ್ಟ್ ಗೋಲ್ ಹಾಕಿರಿ, ಸೆಕೆಂಡ್ ಗೋಲ್ ನಮ್ಗೆ ಚಾನ್ಸ್ ಬತ್ರಿ. ಅದು ನಮ್ಮ ಸ್ಲೋ ಇತ್ತು ರೀ, ನಾವು ಕಂಟ್ರೋಲ್ ಚಲೋ ಬತ್ರ ಹೋಗಿ ಅಲ್ಲಿ ಗೋಲ್ ಆತ್ರಿ. ನೆಕ್ಸ್ಟ್ ಟೈಮ್ ಅವ್ರು ಹಾಕಕ್ಕೆ ಟ್ರೈ ಮಾಡಿರಿ, ಅವ್ರ ಕಂಟ್ರೋಲ್ ಮಿಸ್ ಆತ್ರಿ. ಲೈನ್ ಕ್ರಾಸ್ ಮಾಡಿ ಹೋಯ್ತ್ರಿ. ಅದು ಆವಾಗ ಗೋಲು ಆಗಲಿ ಮತ್ತು ಫಾಲ್ಸ್ ಒಂದು ಎಕ್ಸ್ಟ್ರಾ ಬಿತ್ತು ಅವ್ರು. ಆಮೇಲೆ ನಮ್ದೇನು ಸ್ಟ್ರಾಟಜಿ, ನಾವು ಸ್ಲೋ ಆಗಿ ಹೋಗಿ ಈ ಗೋಲ್ ಹಾಕಿದ್ರು. ನಮ್ಮ ಸ್ಲೋ ಇದ್ದಿದ್ದು ನಮ್ಗೊಂದು ಭಾಳ ಯೂಸ್ಫುಲ್ ಆತ್ರಿ. ಕೋಡೆಬಾರ್ 7.0 ಬಗ್ಗೆ ಸ್ವಲ್ಪ ಮಾತನಾಡೋಣ. ಈಗ ಈ ಒಂದು ಕಾಂಪಿಟಿಷನ್ ಬೇರೆನೇ ಇತ್ತಾ ಕೋಡೆಬಾರ್ 7.0? ಕೋಡೆಬಾರ್ ನಾವು ನೋಡಿದ ಪ್ರಕಾರ ಇಂಥದ್ದು ಕಾಂಪಿಟೇಷನ್ಲಿ ಇರಾಕಿಲ್ರಿ. ನಾವು ನೋಡಿದ ಪ್ರಕಾರ ಈಗ ಅದು ಕೋಡೆಬಾರ್ದಾಗ ಅಂದರೆ ಅಲ್ಲಿ 3 ಸ್ಟೇಜ್ ಇರ್ತಾವ್ರಿ. ಟ್ರ್ಯಾಕ್ 1, ಟ್ರ್ಯಾಕ್ 2, ಟ್ರ್ಯಾಕ್ 3. ಟ್ರ್ಯಾಕ್ 1ದಾಗ ಹೊಸ ಏನಾರು ಇನ್ವೆನ್ಷನ್ ಮಾಡಿ ತೋರಿಸೋಯ್ತು ರೀ. ಸೆಕೆಂಡ್ದಾಗ 8 ಟಾಸ್ಕ್ ಕಂಪ್ಲೀಟ್ ಮಾಡೋಯ್ತು ರೀ, ಅದ್ರಾಗೆಲ್ಲ ಕೋಡಿಂಗ್ದಾಗ ಐತಿ. ನೆಕ್ಸ್ಟ್ ಸೊಕ್ಕರ್ ರೋಬೋಲಿಕ್ ಅಂತಿತ್ತು, ಅದು ಹೊಸ ಇತ್ತು ರೀ. ನಾವು ಇದೆಲ್ಲಿ ನೋಡಿಲ್ಲ ಅಂತ ಅದ್ರಾಗ ಹೋಗಿ ಆಸಕ್ತಿ ತೋರಿಸಿ ಅದ್ರಾಗ ಇದು ಮಾಡಿದ್ವಿ ರೀ. ಮತ್ತು ಅದು ನಮ್ಗೊಂದು ಪ್ಲಸ್ ಪಾಯಿಂಟ್ ಆಯ್ತು ರೀ, ಆಗ ಇಂಟ್ರೆಸ್ಟ್ ಜಾಸ್ತಿ ಬತ್ತು ರೀ. ಅದ್ರ ಪ್ರಕಾರ ಅಪೋಸಿಟ್ ಟೀಮು ಫುಲ್ ಸ್ಟ್ರಾಂಗ್ ಇದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆದಂಗೂ ಚಲೋ ಐತ್ರಿ. ಅದು ಇದರ ಫ್ಯೂಚರ್ ಬಗ್ಗೆ ತಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ. ಅದಕ್ಕಿಂತ ಮುಂಚೆ ಮೆಂಟರ್ ಆದ ಹೇಮಲತಾ ಹಿರೇಮಠ ಅವರೇ, ಈ ಒಂದು ಮ್ಯಾಚಸ್ ಸಾಕರ್ ಲೀಗ್ ನಡೆಯುವಾಗ ನೀವು ಮೆಂಟರ್ಶಿಪ್ ಹೆಂಗೆ ಮಾಡ್ತಿದ್ರಿ? 27 ಗೋಲ್ ಅದು ಅಲ್ಜೇರಿಯಾದ ಹೇಳುವಾಗ ಇವ್ರ ಮುಖದ ಮೇಲೆ ನಗುನೇ ನೋಡ್ತಾ ಇದ್ದಾನೆ. ತಾವು ಎಲ್ಲಿದ್ರಿ? ನಾವಾಗ ಅಲ್ಲಿ ಇರಾಕಿಲ್ಲ. ಸೊ ಐ ವಾಸ್ ನಾಟ್ ದೇರ್ ಇನ್ ಇಂಡೋನೇಷ್ಯಾ. ಸೊ ಬಟ್ ನಾ ಇರಾಕಿಲ್ಲ. ಬಟ್ ಐ ಕ್ಯಾನ್ ಫೀಲ್ ದೆಮ್ ದಿ ಹ್ಯಾಪಿನೆಸ್, ಅವ್ರ ಪೇನ್ ನಾ ಎಲ್ಲ I can understand because ನಾ ನ್ಯಾಷನಲ್ ಲೆವೆಲಲ್ಲಿ ನಾ ಇದ್ದೆ ಅಲ್ಲಿ. ಆ್ಯಂಡ್ ಐ ಹ್ಯಾವ್ ಸೀನ್ ದ ಟಫ್ ಟೀಮ್, ಸ್ಪೆಷಲಿ ಕೋಲ್ಕತ್ತಾ ವಾಸ್ ದ ಟಫೆಸ್ಟ್ ಟೀಮ್. ಅದು ನಾನು ನೋಡಿದ್ದೆ. ಬಿಕಾಸ್ ಆ್ಯಂಡ್ ದೇ ವರ್ ಕಂಟ್ರೋಲಿಂಗ್, ದೇ ವರ್ ಪ್ಲೇಯಿಂಗ್ ಬೈ ಲ್ಯಾಪ್ಟಾಪ್. Yeah, we can use both laptop and mobile. So but my students are they were like ಇಲ್ಲ ನಾವು ಮೊಬೈಲ್ ನಮ್ಗೆ ಇದಿದೆ, ನಾವು ಮೊಬೈಲ್ ಯೂಸ್ ಮಾಡಿದೆ. ಐ ವಾಸ್ ಲೈಕ್ ಫೈನ್, ಮೊಬೈಲ್ನಲ್ಲಿ ಇದು ಕಂಟ್ರೋಲ್ ಮಾಡಿದೆ. ಆ್ಯಂಡ್ ದ ಟಫೆಸ್ಟ್ ಟೀಮ್ ವಾಸ್ ಅ ಕೋಲ್ಕತ್ತಾ ಟೀಮ್. ಅದು ನಾ ನೋಡಿದೆ, ಅದು ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಅಲ್ಲೇ ನಮ್ಗೆ ಲಾಸ್ಟ್ ಮಿನಿಟ್ ಪಾಸ್ ಆಯಿತು. ಇನ್ ಜಸ್ಟ್ 10 seconds ವಿ ವನ್ ದ ಮ್ಯಾಚ್. ಉತ್ತಮ. ಮೊಬೈಲ್ದಿಂದ ನೀವು ಆಟ
ರೋಬೋಟ್ಸ್ ಜೊತೆ ಕನೆಕ್ಷನ್ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಮೊಬೈಲ್ ಟು ರೋಬೋಟಿಕ್ಸ್, ಹೌ ಡಿಡ್ ಯು ಕನೆಕ್ಟ್, ಯಾವ ಆ್ಯಪ್ ಯೂಸ್? ಅಂದ್ರೆ ಇದ್ರಾಗ ಅವ್ರು ಪಿಕ್ಟೋಬ್ಲಾಕ್ಸ್ ಅಂತ ಒಂದು ಆ್ಯಪ್ ಇರ್ತೈತೆ ರೀ. ಪಿಕ್ಟೋಬ್ಲಾಕ್ಸ್ ಅಂದ್ರೆ ಅದೊಂದು ಕೋಡಿಂಗ್ ಅಪ್ಲಿಕೇಶನ್ ರೀ. ಅದ್ರ ಕೂಡ ಕಂಬೈಂಡ್ ಆಗಿರೋದು ಡಬಲ್ ಆ್ಯಪ್ದಾಗ ಅಲ್ಲಿ ಕಂಟ್ರೋಲಿಂಗ್, ಕಾರ್ ಕಂಟ್ರೋಲಿಂಗ್ ಟೈಪದು ಬಟನ್ಸ್ ಇರ್ತಾವೆ ರೀ. ಮನ್ಯಾಗಿನ LED ಲೈಟ್ಸ್ ರೀ, ಕೋಡ್ ಮಾಡಿ ಅದು ಇರ್ತೀರಿ ರೀ, ಎಲ್ಲ ಅದ್ರಾಗ ಇತ್ತು ರೀ. ಅಂದರೆ ನಾವು ಅದ್ರ ಎಕ್ಸ್ಟೆನ್ಷನ್ ತೊಗೊಂಡು ಅದ್ರ ಕೋಡ್ದಾಗ ಹಾಕಿ ಇಲ್ಲಿ ಇದನ್ನ ಬಟನ್ ಒತ್ತಿರಿ ಇದ ಮೂವ್ ಆಗ್ಬೇಕಂತ ಲಾಜಿಕ್ ಹಚ್ಚಿ ಅದ್ರ ಪ್ರಕಾರ ನಾವು ಮಾಡಿದ್ವಿ. ನಾವು ರೈಟ್ ಬಟನ್ ಒತ್ತಿರ ರೈಟ್ ತಿರುಗ್ಬೇಕ್ರಿ, ಮುಂದೆ ಹೋದ್ರೆ ಮುಂದೆ ಬಟನ್ ಒತ್ತಿರ ಫಾರ್ವರ್ಡ್ ಹೋಗ್ಬೇಕ್ರಿ. ಈ ಟೈಪ್ ಒಂದು ಕೋಡ್ ಲಾಜಿಕ್ ರೆಡಿ ಮಾಡಿ ಕೋಡ್ ಮಾಡಿ ಅದ್ರಾಗ ಅಪ್ಲೋಡ್ ಮಾಡಿದ್ವಿ. ಕ್ವಾರ್ಕೆ ಅನ್ನೋ ಒಂದು ಬ್ರೇನ್ ಇರ್ತೈತೆ ರೀ, ಅದು ಎಲ್ಲ ಆಲ್ ಓವರ್ ಕನೆಕ್ಷನ್ ತೊಗೊಳ್ಳೋ ಅದೊಂದು ರೀ. ಅದ್ರ ವೈಫೈ ಆ್ಯಂಡ್ ಬ್ಲೂಟೂತ್ ಎರಡು ಕನೆಕ್ಷನ್ ಇರ್ತೈತೆ ರೀ ಅದಕ್ಕೆ. ನಮ್ಮ ಸೇಮ್ ನಮ್ದು ಫೋನ್ ರೀ ಹೆಂಗೆ ಡಾಟಾ ಟ್ರಾನ್ಸ್ಫರ್ ಮಾಡ್ತಿರಲಿಲ್ಲ ರೀ, ಆ ಟೈಪ್ ಕನೆಕ್ಟ್ ಆಕೈತೆ ರೀ ಫೋನ್. ಅದಕ್ಕೆ ಕನೆಕ್ಟ್ ಮಾಡಿ ನಾವು ಇಲ್ಲಿ ಈ ಫೋನ್ದಾಗ ಯಾವುದೋ ಬಟನ್ ಹತ್ತಿರ ಅಲ್ಲಿ ನಮ್ಗೆ ಔಟ್ಪುಟ್ ಅದು ತೋರಿಸ್ತೈತಿ. ಕನೆಕ್ಷನನ್ನು ನೀವು ಎಸ್ಟಾಬ್ಲಿಷ್ ಮಾಡುವಾಗ ಏನಾದರೂ ಚಾಲೆಂಜಸ್ ಇತ್ತಾ? ಹಾಂ, ಫಸ್ಟ್ ನಮ್ಗೆ ಕೋಡಿಂಗ್ ಮಾಡುವಾಗ ಒಂದೊಂದು ಸಾರಿ ನಾವು ಲೆಫ್ಟ್ ಹೊತ್ತಿಗೆ ರೈಟ್ ಹೋಗ್ತಿತ್ತು ರೋಬೋಟು. ಅದನ್ನೆಲ್ಲ ಕನೆಕ್ಷನ್ ಮಾಡ್ಕೊಂಡು ಮತ್ತು ವಾಯಸ್ಗಳು ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೆ ಒಂದೊಂದು ಪೈಲ ನಾವು ESP ಯೂಸ್ ಮಾಡ್ತಿದ್ದು. ಆಗ ಒಂದು ESP ಒಂದು 3-4 ಆದರೂ ಹಾಳು ಮಾಡಿರ್ಬೇಕು ನಾವು, ಕನೆಕ್ಷನ್ ತಪ್ಪು ಮಾಡಿನ ರೀ. ಆಮೇಲೆ ಕಾರ್ಕಿ ತೊಗೊಂಡು ಕಾರ್ಕಿಲೇನ ಮಾಡ್ಬೇಕಂತೇಳಿ ಕಾರ್ಕಿ ತೊಗೊಂಡು ಅದನ್ನು ಮಾಡುವಾಗೂ ಒಂದಷ್ಟು ಕನೆಕ್ಷನ್ ಮಾಡುವಾಗ ಒಂದು ಇವು ಸ್ವಲ್ಪ ಬ್ಲಾಸ್ಟ್ ಆಗಿ ಅಥವಾ ಆಗಿದ್ದು ರೀ. ಮತ್ತು ಅವನ್ನ ಕರೆಕ್ಟಾಗಿ ನಮ್ಗೆ ಎಲ್ಲಿ ಫಾಲ್ಟ್ ಆಗತ್ತೆ ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ವೈರ್ ಕನೆಕ್ಷನ್ ಕೊಟ್ಟು ಕೋಡಿಂಗ್ ಏನು ತಪ್ಪಾತ ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ಕೋಡಿಂಗ್ ಆಗಂತಲೇ ನಮ್ಗೆ ಆ್ಯಪ್ನಲ್ಲಿ ಇದನ್ನು ಮಾಡ್ಕೊಂಡು ಮಾಡೋಕ್ಕೊಂದು ಸಹಾಯ ಆಯ್ತು. ಇವತ್ತಿನ ಯುವಧ್ವನಿ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಅನುಭವದ ಬಗ್ಗೆ, ಪಾರ್ಟಿಸಿಪೇಷನ್, ಎಲ್ಲ ವಿಷಯದ ಬಗ್ಗೆ ವಿವರವಾಗಿ ತಿಳಿಸಿದ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ರೋಬೋಟಿಕ್ಸ್ ಫ್ಯೂಚರ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ರೋಬೋಟಿಕ್ ಫ್ಯೂಚರ್ ಅಂದರೆ ಇನ್ನು ಹ್ಯೂಮನ್ ಅಂತೂ ರಿಪ್ಲೇಸ್ ಆಗತ್ತೆ ರೀ. ನೋಡ್ಬೇಕಂದ್ರೆ ಆ್ಯಪಲ್ ಕಂಪ್ನಿ, ದೊಡ್ಡ ದೊಡ್ಡ ಕಂಪ್ನಿ, ಅಮೆಝಾನ ಮತ್ತು ವಿಂಡೋಸ್ ಕಂಪ್ನಿ ಅವಲ್ಲೆಲ್ಲ AI ಆರ್ಟಿಫಿಷಿಯಲ್ ಇನ್ಫ್ಲೂಯೆನ್ಸರ್ ಭಾಳ ಬಳಸತ್ತಾರೆ ರೀ. ಹ್ಯೂಮನ್ ಅಷ್ಟು ಇದು ತೆಗ್ಯಾತಾರೆ ಫುಲ್. ಅದಕ್ಕಲ್ಲಿ AI ಭಾಳ ಇದು ಐತ್ರಿ. ಅದನ್ನು AI ಎಲ್ಲರೂ ತಿಳ್ಕೊಬೇಕು ರೀ. ತಿಳ್ಕೊಂಡ್ರೆ ಮುಂದೆ ಫ್ಯೂಚರು ಭಾಳ ಐತ್ರಿ. ಬಟ್ ಅದ್ರ ತಕ್ಕಂಗೆ ಎಫರ್ಟ್ ಹಾಕ್ಬೇಕು ರೀ AI. ಅಂದರೆ ಕೋಡಿಂಗ್ ನಾಲೆಜ್ ಬೇಕು ರೀ, AI ML ಟ್ರೈನಿಂಗ್ ಮಾಡೋದು ಹೆಂಗೆ ಗೊತ್ತಿರ್ಬೇಕು ರೀ. ಮುಂದೆ ನೋಡ್ರೆ ನಮ್ಮ ಮುಂದಿನ ಲೈಫ್ ಎಲ್ಲ AI ಇರ್ತೈತೆ ರೀ. ಹ್ಯೂಮನ್ ಅನ್ನೋದು ಕಡಿಮೆ ಬರ್ತೈತೆ ರೀ ಜಾಬ್ಸ್, ಹ್ಯೂಮನ್ ಮತ್ತು AI ಜಾಬ್ಸ್ ಭಾಳ ಬರ್ತೈತಿ. AI ಯಾರು ನಡೆಸ್ತಾರಲ್ಲ ಅವ್ರ ಮುಂದಿನ ಲೈಫ್ ಅವರು ಭಾಳ ಸ್ಟ್ರಾಂಗ್ ಇರ್ತೈತಿ. ನಿಜ. ಈಗ ಮೊಬೈಲ್ದಲ್ಲೇ ಭಾಳ ಥರ ಬಂದವ್ರಿ, ChatGPT, Gemini. ನಾವು ಏನು ಮಾಡೋದ್ಲಿ ಬರೀ ಟೈಪ್ ಮಾಡಿದ್ರೇ ಅದು ಏನೇನೋ ಫೋಟೋ ಕನ್ವರ್ಟೇಷನ್ ಮಾಡಿಕೊಡ್ತೈತಿ. ನಾವು ಇರದೇ ಇರೋ ಪ್ಲೇಸ್ನಲ್ಲಿ ಕೂಡ ಇರುವಂಗೆ ಮಾಡಿಕೊಡ್ತೈತೆ ರೀ ಅದು AI. ChatGPT ಆಗಲಿ, Gemini ಆಗಲಿ, ಅವು AI ಒಂಥರ AIನ ರೀ. ಆ ಥರ ಕೋಡಿಂಗ್ ಮಾಡಿ ರೋಬೋಟ್ಗಳು ಈಗ ಒಂದಷ್ಟು ರೆಸ್ಟೋರೆಂಟು, ಹೋಟೆಲ್ಗಳಲ್ಲಿ ರೋಬೋಟ್ಗಳು ಬಂದವ್ರಿ, ಸಪ್ಲೈ ಮಾಡೋಕೆ ರೋಬೋಟ್ಗಳು ಬಂದವ್ರಿ. ಆ ಥರ ರೋಬೋಟ್ಗಳು ರೆಡಿ ಆಗಿದಾವೆ. ಮತ್ತು ಚಂದ್ರನ ಮೇಲೂ ರೋಬೋಟನ್ನ ಹೋಗಿದೆ. ಆ ಥರ ಈಗ ಮುಂದಾದರೂ ರೋಬೋಟ್ಗಳು ಇನ್ನೂ ಚಂದ್ರನ ಮೇಲೆ ಅನ್ವೇಷಣೆ ಮಾಡೋಕೆ ಕಳ್ಸೋರು ರೋಬೋಟ್ಗಳು ರೆಡಿ ಮಾಡ್ತಿರ್ತಾರೆ ರೀ. ಇಷ್ಟು ನಾಸದವರೆಲ್ಲ ರೋಬೋಟ್ ಮುಂದೆ ಐತ್ರಿ. ಇನ್ನು ಸ್ಟೀಮೆಚ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ರೋಬೋಟ್ ಹಂಗಿನ ಮಾಡೋದಂತ ಇವ್ರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈಗ ಒಂದು ರೋಬೋಟ್ ರೆಡಿ ಮಾಡಿ ದೇ ಪ್ಲೇಡ್ ಫುಟ್ಬಾಲ್. ಸೊ ಹಾಗೆ ಈಗ ಇನ್ನೂ ನಾವು ನೆಕ್ಸ್ಟ್ ಟ್ರೈನಿಂಗಿಗೆ ಯಾವಾಗ ಮಾಡಬೇಕಂತ ಪ್ಲ್ಯಾನ್ ಇದೆ. ನಾ ಮ್ಯಾನೇಜ್ಮೆಂಟ್ ನೋಡಿ ಮಾತಾಡಿ ಈಗ ನೆಕ್ಸ್ಟ್ ವರ್ಕ್ಶಾಪು ಕಂಡಕ್ಟ್ ಮಾಡ್ಬೇಕು ಅಂದ್ಕೊಂಡು. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ನಮ್ಮ ಕೇಳುಗರಿಗೆ, ವೇಣುಧ್ವನಿಯ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ಟು ಆಲ್ ದ ಲಿಸ್ನರ್ಸ್? ಎಲ್ಲರಿಗೂ ತಮ್ಮ ಮನೆಯಲ್ಲಿರುವ ಹುಡುಗರು ಆಯ್ತು ಏನಾಗಲಿ ಅವ್ರಿಗೂ ಒಂದು AI ಬಗ್ಗೆ ಹೇಳ್ಕೊಡ್ರಿ. ಕೋಡಿಂಗನ್ನು ಏನಾದ್ರು ಕಲಿಸ್ಕೊಡ್ರಿ. ಅವರು ಮುಂದೆ ಅಂದ್ರೆ ಒಬ್ಬೊಬ್ಬರಿಗೆ ಹೊರಗೆ ಇದನ್ನು ಮಾಡೋಕ್ಕಿಂತ ಮೊಬೈಲದ್ದು ಇದಿರ್ತೈತೆ ರೀ. ಮೊಬೈಲ್ ಒಳಗೆ ಮತ್ತು ಬೇಕಾದಷ್ಟು ಥರ ಈಗ AI ನಾವು ಕಂಟ್ರೋಲಿಂಗ್ ಮೊಬೈಲ್ ಒಳಗೆ ಮಾಡಿ ಆಟ ಆಡಿದವ್ರಿ. ಆ ಥರ ಹಿಂಗೆ ಕಾಂಪಿಟೇಷನ್ಗಳು ಮೊಬೈಲ್ ಒಳಗೆ ಇರ್ತಾವೆ ರೀ. ಅವಕ್ಕರಾಗೂ ಪಾರ್ಟಿಸಿಪೇಟ್ ಮಾಡೋಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ. ಎಸ್ ವಿಠಲ್. ಸುಶಾಂತ್? ಆದ್ರೆ ಹಳ್ಳಿ ಸೈಡದವ್ರಿಗೆ AI ಅಂದರೆ ಏನು ಗೊತ್ತಿರೋದಿಲ್ಲ ರೀ. ಸ್ಪೆಷಲ್ ನೋಡ್ಬೇಕಂದ್ರೆ ಫೋನ್ ಅನ್ನೋದು ಫುಲ್ ನಾಲೆಜ್ ಇರೋಂಗಿಲ್ಲ ರೀ. ಹುಡುಗರು ಈಗಿನ ಕಾಲದಾಗ ಹುಡುಗರು PUBG, ಫ್ರೀ ಫೈರ್ ಇಂಥ ಗೇಮ್ಸ್ ಆಡ್ಕೊಂಡು ಫೋನ್ದಾಗ ಕೂತಾರೆ. ಅದನ್ನು ಬಿಟ್ಟು AI ಹೆಂಗೆ ಇರ್ತೈತಿ ಇದನ್ನು ತಿಳ್ಕೊಂಡು ಅವ್ರು ಒಂದು ಸ್ವಲ್ಪ ಎಫರ್ಟ್ ಹಾಕಿ ಅವ್ರ ಇಂಟ್ರೆಸ್ಟ್ ಎದುರಾಗೈತೆ ಅದನ್ನು ನೋಡಿ ಒಂದು ಸ್ವಲ್ಪ ಇದನ್ನು ಮಾಡಿ ಎಲ್ಲರೂ ಕಳ್ಸಾಕತ್ರ ಅದನ್ನು ಮುಂದಿನ ಫ್ಯೂಚರ್ ಅವ್ರದ್ದು ಚಲೋ ಆಕೈತಿ, ಉಳ್ದವ್ರು ಚಲೋ ಆಕೈತಿ ರೀ. ಈಗ ಅಜ್ಜ ಅಜ್ಜಿಗಳಿಗೆ ಫೋನ್ ಕಾಲ್ ಮಾಡಕ್ಕೆ ಬರಂಗಿಲ್ಲ ರೀ. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಡೋದು ಮತ್ತು ಅವರು ಹೊಸ ಕಳ್ಕೊಂಡು ಏನೋ ಒಂದು ಸಾಧನೆ ಮಾಡ್ರೆ ಮನ್ಯಾನವ್ರಿಗೂ ಹ್ಯಾಪಿ ರೀ, ಎಲ್ಲರೂ ಪ್ರೌಡ್ ಫೀಲ್ ಆಗೋಂಗೆ ಆಕೈತಿ ರೀ. ಅದ್ರ ಪ್ರಕಾರ ನಾವು ಮಾಡಂತ ಒಂದು ಸಜೆಷನ್ ಕೊಡ್ತೀನಿ. ಸೊ ನಾವ್ ಡೇಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆಯಲ್ಲ. ಸೊ ಎವ್ರಿ ಒನ್ ಈಸ್ ಅಬ್ಜೆಸ್ಟ್ ಇನ್ ಆ್ಯಂಡ್
ಕಂಪ್ಲೀಟ್ಲಿ ಬರೀ ಸೋಷಲ್ ಮೀಡಿಯಾ ರೀಲ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಸೊ ಐ ರಿಕ್ವೆಸ್ಟ್ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್ ಇನ್ ರೀಲ್ಸ್ ಆ್ಯಂಡ್ ಆಲ್, ಸೊ ಇದೇ ನಾವು ಟೆಕ್ನಾಲಜಿ ಕಲಿತು ರೋಬೋಟ್ ಅದು ಮಾಡೋದು, ಏನಾದರೂ ಕಲಿತು ಏನಾರು ಮಾಡ್ಬೋದಲ್ಲ ದೇಶಕ್ಕಾಗಿ. ಸೊ ಇನ್ಸ್ಟೆಡ್ ಆಫ್ ನನ್ನ ರಿಕ್ವೆಸ್ಟ್ ಏನಿದೆ, ರೀಲ್ಸ್ ಎಲ್ಲ ನೋಡೋದು ಸ್ಟಾಪ್ ಮಾಡಿ ಇದೆಲ್ಲ ಮಾಡೋದು ಚೆನ್ನಾಗು ಅಂತ. ಸ್ನೇಹಿತರೆ, ಇದಾಗಿತ್ತು ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಇಂಡೋನೇಷ್ಯಾದಲ್ಲಿ ವಿಶ್ವ ರೋಬೋಟಿಕ್ಸ್ ಚಾಂಪಿಯನ್ಶಿಪ್ ಗೆದ್ದು ಇತಿಹಾಸ ನಿರ್ಮಿಸಿದ ಸ್ಟೆಮ್ ಎಚ್ ವಿದ್ಯಾರ್ಥಿಗಳಾದ ನಮ್ಮ ಬೆಳಗಾವಿಯ SS ಎಜುಕೇಶನ್ ಟ್ರಸ್ಟ್ ವಿದ್ಯಾರ್ಥಿಗಳು ಸುಶಾಂತ್ ಲಕ್ಕಪ್ಪ ಬಂಡಿ ವಡ್ಡಾರ್ ಅವರು ಹಾಗೂ ವಿಠಲ್ ಮಲ್ಲಿಕಾರ್ಜುನ್ ಗದಗ್ ಅವರು ಹಾಗೂ ಅವರೊಂದಿಗೆ ಮೆಂಟರ್ ಆದ ಹೇಮಲತಾ ಹಿರೇಮಠ್ ಅವರು ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ, ಅನುಭವ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.